ओम नमः सिद्धेभ्यः। ओम नमः सिद्धेभ्यः। ओम नमः सिद्धेभ्यः। नमो अरिहन्तानं नमो सिद्धानं नमो आयर्यानं नमो उवज्झायानं नमो लोये सौवसाहुनं। सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा सिद्धिर्भवतु मे सदा। नमोस्तु भगवान नमोस्तु द्वादशांग जिनवानी माता नमोस्तु नमोस्तु आचर्ष नमोस्तु नमोस्तु गुरुदेव नमोस्तु नमोस्तु नमोस्तु। ಸದ್ಧರ್ಮ ಬಂಧುಗಳೇ, ಬೆಳಗ್ಗೆಯ ಸತ್ರದಲ್ಲಿ 22 ಪ್ರಕಾರ ಪರಿಶಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇರುವಾಗ ನಿನ್ನೆ ದಿವಸ ತನಕ ಅರತಿ ಪರಿಶಯ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇವತ್ತಿನ ದಿವಸ ಸ್ತ್ರೀ ಪರಿಶಯ ಅನ್ನೋಂಥ ಆ ಪರಿಶಯದ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡೋದಿದೆ. 22 ಪ್ರಕಾರ ಪರಿಶಯಗಳಲ್ಲಿ ಒಂದು ಸ್ತ್ರೀ ಪರಿಶಯ. ಇಲ್ಲಿ 4 ದೋಹಾಗಳನ್ನು ಕೊಟ್ಟಾರ. ದೋಹಾದಲ್ಲಿ ಏನು ಹೇಳ್ತಾರೆ ಅಂತ ನೋಡೋಣ. पर्वतौ पर्वन बागों में मुनि विचरण करते, सुंदर नारी रूप देख के नहीं रुका करते, हाव भाव विभ्रम दिखला के तिरछी नजर करे, मुनि अक्ष को वश में करके नीची नजर करे, सुंदर सुंदर रूप दिखाती तन को मचलाने, मंद मंद मुस्का के बोले मन को मचलाने, कर्म निर्जरा करने हैं तो किंचित न डरते, स्त्री परिशह सहने वाले सदा सुखी रहते. ಇಲ್ಲಿ ದೋಹಾದಲ್ಲಿ पर्वत ऊपर वन भागों में मुनि विचरण करते, ಪರ್ವತದ ಮೇಲೆ ವನಗಳಲ್ಲಿ ಭಾಗದಲ್ಲಿ ಆದಿ ಇಂಥದ್ರಲ್ಲಿ ಮುನಿಗಳೇನು ಮಾಡ್ತಿರ್ತಾರ, ವಿಚರಣ ಮಾಡ್ತಿರ್ತಾರ. ಸುಂದರ ನಾರಿ ರೂಪ ದೇಖಕ್ಕೆ ನಹಿ ರುಕಾ ಕರ್ತೆ, ವಿಚರಣ ಮಾಡ್ತಾ ಇರುವಾಗ ವಿಹಾರ ಮಾಡ್ತಾ ಇರುವಾಗ ಸುಂದರ ರೂಪ ಸುಂದರ ಶರೀರವನ್ನು ನೋಡಿ ಸ್ತ್ರೀ ಶರೀರವನ್ನು ನೋಡಿ ಅವರು ಆ ವಿಹಾರವನ್ನು ಏನು ಮಾಡಲ್ಲ, ನಿಲ್ಲಿಸುವುದಿಲ್ಲ. हाव भाव विभ्रम दिखला के तिरछी नजर करे, मुनि अक्ष को वश में करके नीची नजर करे. ಹಾವ ಭಾವಗಳನ್ನು ತೋರಿಸ್ತಿರ್ತಾರೆ. ವಿಭ್ರಮವಾಗಿ ಅವರು ಅನೇಕ ಪ್ರಕಾರದ ಹಾವಭಾವದಿಂದ ಸ್ತ್ರೀಯರು ಮೋಹಿತ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಆದರೆ ಮುನಿಗಳು ತನ್ನ ಅಕ್ಷವನ್ನು, ತನ್ನ ಅಕ್ಷ ಅಂದರೆ ತನ್ನ ಕನ್ನವನ್ನು ತನ್ನ ವಶದಲ್ಲಿ ಇಟ್ಟುಕೊಂಡು ಆ ಕಡೆ ಆ ಸ್ತ್ರೀ ಕಡೆ ಅವರು ಸ್ವಲ್ಪ ಸಹ ನೋಡುವುದಿಲ್ಲ. ಸುಂದರ ಸುಂದರ ರೂಪ ದಿಖಾತಿ ತನಕೋ ಮಚಲಾನೆ, ಸುಂದರವಾದ ರೂಪವನ್ನು ಅವರು ತೋರಿಸ್ತಿರ್ತಾರ. ಆ ಮುನಿಗಳ ಶರೀರವನ್ನು ತನ್ನ ವಶದಲ್ಲಿ ತಗೊಳ್ಳೋದಕ್ಕೋಸ್ಕರ ಮಂದ ಮಂದ ಮುಸ್ಕಾಕೆ ಬೋಲೆ, ಮಾತಾಡ್ತಾ ಇರುವಾಗ ಮಂದ ಮಂದ ಮುಸ್ಕಾನ್ ಅಂದರೆ ನಗು, ಅದಕ್ಕೇನಂತೀರಿ ನೀವು, ಮುಗುಳು ನಗೆ ಅಂತ ಹೇಳ್ತೀರಿ, ಮುಗುಳು ನಗೆ ಅಂತ ಹೇಳ್ತಿರ್ತೀರ. ಆ ಪ್ರಕಾರ ನಗುವನ್ನು ಕೊಟ್ಟು ಅಂದರೆ ಮೋಹಿತ ಮಾಡೋದಕ್ಕೋಸ್ಕರ ಆ ಪ್ರಕಾರದ ನಗುವನ್ನು ಅವರು ಅಲ್ಲಿ ಪ್ರಕಟ ಮಾಡ್ತಿರ್ತಾರ. ಮನ್ಕೋ ಮಚಲಾನೆ, ಕರ್ಮ ನಿರ್ಜರ ಕರಣೆ ಹೇತು, ಕರ್ಮ ನಿರ್ಜರೆ ಮಾಡೋದಕ್ಕೋಸ್ಕರ ಆ ಮುನಿಗಳು ಕಿಂಚಿತ್ ನ ಡರತೆ, ಕಿಂಚಿತ್ ಕೂಡ ಅವ್ರು ಏನಲ್ಲ ಹೆದರೋದಿಲ್ಲ. ಅವರು ಸ್ತ್ರೀ ಪರಿಶಯ ಸಹನೆ ವಾಲೆ, ಸ್ತ್ರೀ ಪರಿಶಯವನ್ನು ಸಹನೆ ಮಾಡಿಕೊಳ್ಳೋರು ಸದಾ ಸುಖಿ ಇರತ್ತೆ, ಸದಾ ಏನಿರ್ತಾರ, ಸುಖಿಯಾಗಿರ್ತಾರ. ಸಾಧನಾ ಕಾ ಶಿಖರ್ ಬಹುತ್ ಊಂಚಾ ಹೈ, ಸಾಧನೆಯ ಶಿಖರ ಇದೆಯಲ್ಲ ಅದು ಏನಿದೆ ಬಹಳ ಎತ್ತರ ಇದೆ. ಅದು ಸೂರಜ್ ಚಂದ ತಾರೋ ಸೇ ಭೀ ಊಂಚಾ ಹೈ, ಈ ಸೂರ್ಯ ಚಂದ್ರ ಏನು ಗ್ರಹ ನಕ್ಷತ್ರ ಇವೆಲ್ಲ ಏನಿದಾವೆ ಇದಕ್ಕಿಂತ ಎತ್ತರ ಇದೆ. ಅದು ಯಾವುದು, ಸಾಧನೆಯ ಶಿಖರ. ತಾರೋ ಸೇ ಭೀ ಊಂಚಾ ಹೈ, परंतु मोहनीय कर्म के कारण से संसारी प्राणी साधना के शिखर तक तो दूर रहा, साधना के द्वार तक नहीं पहुंच पाता है.
ಆದರೆ ಮೋಹನೀಯ ಕರ್ಮದ ಉದಯದಿಂದ ಜಯಂತಿಯಮ್ಮ ಈ ಸಂಸಾರಿ ಪ್ರಾಣಿ ಏನು ಮಾಡ್ತಾ ಇದೆ ಅಂತಂದ್ರೆ ಆ ಸಾಧನೆಯ ಶಿಖರಂತೂ ಬಹಳ ದೂರ ಆಯಿತು. ಸಾಧನೆಯ ಶಿಖರ ಏನಾಯಿತು, ಬಹಳ ದೂರ ಆಯಿತು. ಸಾಧನೆಯ ದ್ವಾರ ತನಕ ಕೂಡ ಅವನು ತಲುಪಲಿಕ್ಕೆ ಆಗ್ತಾ ಇಲ್ಲ. ಅರ್ಥ ಆಗ್ತದೇನ್ರಿ? ಮೋಕ್ಷ ಪಡ್ಕೊಳ್ಳೋದಂತೂ ಬಹಳ ದೂರದ ವಿಷಯ. ಮೋಕ್ಷ ಪಡ್ಕೊಳ್ಳೋದು ಬಹಳ ದೂರದ ವಿಷಯ. ಆ ಮೋಕ್ಷ ದ್ವಾರ ತನಕ ತಲುಪಕ್ಕಾಗ್ತಿಲ್ಲ ನಮಗೆ. ಯಾಕೆ? ಮೋಹನೀಯ ಕರ್ಮದ ಉದಯದಿಂದ, ಆ ಮೋಹದ ಕಾರಣದಿಂದ ನಾವು ಮೋಕ್ಷದ ದ್ವಾರ ತನಕ ಕೂಡ ನಾವು ತಲುಪಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ. ಕ್ಯೋಂಕಿ ಯಾಕಂತಂದ್ರೆ मोहनीय कर्म इष्ट अनिष्ट पदार्थों में प्रवृत्ति करता है. ಈ ಮೋಹನೀಯ ಕರ್ಮ ಏನು ಮಾಡ್ತಾ ಇರುತ್ತೆ ಅಂತಂದರೆ ಪಾರ್ಶ್ವತನ ಇಷ್ಟ ಅನಿಷ್ಟದಲ್ಲಿ ಪ್ರವೃತ್ತ ಆಗ್ತಾ ಇರುತ್ತೆ, ಇಷ್ಟ ಅನಿಷ್ಟದಲ್ಲಿ ಆಸೆ ಮಾಡ್ತಾ ಇರುತ್ತೆ, ದ್ವೇಷ ಮಾಡಿಸ್ತಾ ಇರುತ್ತೆ, ರಾಗ ಮಾಡ್ತಾ ಇರುತ್ತೆ. ಇಷ್ಟವಾದ ವಸ್ತು ಸಿಕ್ಕಾಗ ರಾಗ ಉತ್ಪನ್ನ ಆಗುತ್ತೆ, ಅನಿಷ್ಟವಾದ ವಸ್ತು ಸಿಕ್ಕಾಗ ದ್ವೇಷ ಉತ್ಪನ್ನ ಆಗುತ್ತೆ. ಹೌದಿಲ್ರಿ? ಆಗತ್ತಿಲ್ಲ? ಈಗ ಅನಿಷ್ಟವಾದ ವಸ್ತು ನಿಮ್ಗೆ ಸಿಕ್ಕಾಗ ದ್ವೇಷ ಆಗ್ತಾ ಇದೆಯಲ್ಲ ವೀರಸಾಗರ್ ಮಹಾರಾಜರದ್ದು ನಿಮ್ಗೆ ಆಗ್ತಿಲ್ವಾ? ಅಶೋಕನ ಬೇಡವಾದ ಮಹಾರಾಜರು ಬಂದರು, ಸುಮ್ಮನೆ ಭಾಳ ಕಿರಿಕಿರಿ ಆಗ್ತಾ ಇದೆ ಇವರಿಂದ. ಅಲ್ಲ ನೀವಲ್ಲ ಹೇಳೋದು, ನಾನು ಉದಾಹರಣೆಗೆ ಹೇಳೋದು. ನಮಗೆ ಬೇಡವಾದ ಮಹಾರಾಜರು ಬಂದರು, ದೊಡ್ಡ ಕಿರಿಕಿರಿ ಆಗಿಬಿಟ್ಟಿದ್ದು ನಮಗೆ ಮಹಾರಾಜರು, ಹೋಗೋದೇ ಬೇಡ ಅವ್ರ ಹತ್ರ. ಈ ಪ್ರಕಾರ अनिष्ट पदार्थ इष्ट अनिष्ट पदार्थों में प्रवृत्त करता है, जबकि न कोई पदार्थ इष्ट है और न कोई पदार्थ अनिष्ट है. ಈ ಸಂಸಾರದಲ್ಲಿ ಯಾವುದೂ ಇಷ್ಟ ಇಲ್ಲ, ಯಾವುದೂ ಅನಿಷ್ಟ ಇಲ್ಲ. ಯಾವುದೇ ಪದಾರ್ಥ ಇಷ್ಟ ಇಲ್ಲ, ಯಾವುದೇ ಪದಾರ್ಥ ಅನಿಷ್ಟ ಇಲ್ಲ. ಅದ್ರ ಪಾಡಿಗೆ ಅವ ಆರಾಮಾಗಿ ಸ್ವತಂತ್ರವಾಗಿದ್ದಾವ. ನಾವು ಅವ್ರ ಮೇಲೆ ಮೋಹಿತರಾಗ್ತಾ ಇದ್ದೀವಿ. ನಮ್ಮ ಪರಿಣಾಮಗಳು ಇಷ್ಟ ಅನಿಷ್ಟ ಆಗ್ತಾ ಇದ್ದಾವ. ಆದರೆ ವಸ್ತುಗಳು ಯಾವತ್ತೂ ಇಷ್ಟ ಅನಿಷ್ಟ ಇಲ್ಲ. ಜೋ ಪದಾರ್ಥ ಜೈಸಾ ಹೇ ವೈಸಾ ಹಿ ಹೇ. ಯಾವ ಪದಾರ್ಥ ಹೇಗಿದೆ ಅದು ಹಾಗೇ ಇದೆ. ಪರಂತು ರಾಗ ದ್ವೇಷಕ್ಕೆ ಕಾರಣ ಸೆ, ನಾವು ಮಾಡುವಂಥ ರಾಗ ದ್ವೇಷದ ಕಾರಣದಿಂದ ಏನಾಗ್ತಾ ಇದೆ, ಪದಾರ್ಥ ಇಷ್ಟ ಅನಿಷ್ಟ ಭಾಸತೆ ಹೇ, ನಮಗೆ ಇಷ್ಟ ಅನಿಷ್ಟ ಅಂತ ನಮಗೆ ಅನಿಸ್ತಾ ಇರುತ್ತೆ. ಈ ಪೆನ್ನು ತನ್ನ ಕೆಲಸ, ಪೆನ್ ಕೆಲಸ ಮಾಡ್ತಾನೆ ಇದೆ. ಅದು ಪೆನ್ ಏನು ಮಾಡುತ್ತೆ ಕೆಲಸ? ಪೆನ್ ಬರೆಯೋ ಕೆಲಸ ಮಾಡುತ್ತೆ. ಬೇಕಂತ ಒಳ್ಳೆ ಸುಂದರವಾದ ಅಕ್ಷರಗಳನ್ನು ಈ ಪೆನ್ನಿಂದ ಬರಿಬೋದು ನಾವು. ಕೆಲವೊಬ್ಬರಿಗೆ ಇದು ಇಷ್ಟ ಇದೆ, ಕೆಲವೊಬ್ಬರಿಗೆ ಅನಿಷ್ಟ ಇದೆ. ಈ ಪೆನ್ನು ಕೆಲವೊಬ್ಬರಿಗೆ ಇಷ್ಟ ಇದೆ, ಕೆಲವೊಬ್ಬರಿಗೆ ಅನಿಷ್ಟ ಇದೆ. ಪೆನ್ನಿಂದ ಏನು ದೋಷ ಇದೆ ಇಲ್ಲಿ? ಪೆನ್ನಿಂದ ಏನು ದೋಷ ಇದೆಯಾ? ಪೆನ್ನಿಂದ ಏನೂ ದೋಷ ಇಲ್ಲ. ಪೆನ್ ತನ್ನ ಕೆಲಸ ತಾನು ಮಾಡ್ತಾನೆ ಇದೆ. ಅದು ಪೆನ್ನು ತನ್ನ ಕೆಲಸ ತಾನು ಮಾಡ್ತಾ ತನ್ನ ಸ್ವಭಾವದಲ್ಲಿ ತಾನು ಲೀನವಾಗಿದೆ ಅದು. ಆದರೆ ಅದರ ಮೇಲಿರುವಂಥ ರಾಗದ್ವೇಷ ಪರಿಣಾಮಗಳಿದಾವಲ್ಲ, ಆ ರಾಗದ್ವೇಷ ಪರಿಣಾಮಗಳೇ ನಮಗೆ ಇಷ್ಟ ಅನಿಷ್ಟದ ಭಾವ ಪ್ರಕಟ ಮಾಡ್ತಾ ಇರುತ್ತದೆ. ಪ್ರತಿಯೊಂದು ವಸ್ತುವಲ್ಲಿ ತಗೊಳ್ಳೋದು ನಾವು, ಪ್ರತಿಯೊಂದು ವಸ್ತುವಿನಲ್ಲಿ, ಪ್ರತಿಯೊಂದು ಪದಾರ್ಥನಲ್ಲಿ, ಪ್ರತಿಯೊಂದು ವ್ಯಕ್ತಿಯಲ್ಲಿ ನಾವು ತಗೊಳ್ಳೋದು. ನಾವು ಹೇಳ್ತಿರ್ತೀವಿ ನನಗೆ ಅದು ವಸ್ತು ಇಷ್ಟ ಇಲ್ಲ. ವಸ್ತು ಇಷ್ಟ ಇಲ್ಲ, ಓಕೆ. ಆದರೆ ವಸ್ತು ಕೆಟ್ಟದಿದೆ ಅಂತ ಹೇಳಕ್ಕಾಗಲ್ಲ. ಈ ವಸ್ತು ನನಗೆ ಇಷ್ಟ ಇಲ್ಲ ಅಂತ ನಾವು ಹೇಳಬಹುದು, ಆದರೆ ವಸ್ತು ಕೆಟ್ಟದಿಲ್ಲ. ಇದು ನಿಮಗಿಷ್ಟ ಇಲ್ಲ, ನಿಮಗಿಷ್ಟ ಇದೆ. ನಿಮಗಿಷ್ಟ ಇಲ್ಲ, ಇನ್ನೊಬ್ಬರಿಗೆ ಇಷ್ಟ ಇದೆ ಅದು. ಆ ರೀತಿ ವ್ಯಕ್ತಿ ಕೂಡ ಹಾಗೆ, ವ್ಯಕ್ತಿ ಸಹ ಏನಿದೆ ಅದು ಹಾಗೇ ಇದೆ. ಪಾರ್ಶ್ವನಾಥರಿಗೆ ವೀರಸಾಗರ್ ಇಷ್ಟ ಇಲ್ಲ, ಆದರೆ ಅಶೋಕ್ ಕುಮಾರ್ ಅವರಿಗೆ ವೀರಸಾಗರ್ ಇಷ್ಟ ಇದ್ದಾರ. ಹೌದಲ್ರಿ ಪಾರ್ಶ್ವನಾಥನ? ನಾವು ಇಷ್ಟ ಇಲ್ಲ ನಿಮಗೆ? ಅಲ್ಲ, ಹೇಳೋದೇನಂತಂದ್ರೆ, ಉದ್ದೇಶ ಏನಂತಂದ್ರೆ, ಆ ವಸ್ತುವಿನಲ್ಲಿ ದೋಷವಿಲ್ಲ, ಆ ವಸ್ತುವಿನ ಮೇಲೆ ನೋಡುವಂತ ಪರಿಣಾಮಗಳಿದಾವಲ್ಲ, ನಮ್ಮ ರಾಗದ್ವೇಷ ಪರಿಣಾಮಗಳಿದಾವಲ್ಲ, ಅಲ್ಲಿ ದೋಷ ಇದೆ. ನಮ್ಮ ದೋಷ ಎಲ್ಲಿದೆ ಅಂತಂದ್ರೆ ಅಲ್ಲಿದೆ. ವ್ಯಕ್ತಿ ದೋಷಿ ಇಲ್ಲ. ಅದಕ್ಕೆ ಹೇಳ್ತಾರೆ ನೋಡ್ರಿ ವಿಚಾರವಂತರು, ಪಾಪಿ ಕೋ ನಹಿ ಪಾಪ ಸೆ ಗೃಣ ಕರೋ. ಏನ್ ಹೇಳ್ತಾರೆ ಇಲ್ಲಿ? ಪಾಪಿ ಸೆ ನಹಿ ಪಾಪ ಸೆ ಗೃಣ ಕರೋ. ನಾವು ಗೃಣ ಯಾರಿಗೆ ಮಾಡ್ತೀವಿ? ಪಾಪಿಗಳಿಗೆ ಮಾಡ್ತೀವಿ.
ಯಾರೋ ಏನೋ ತಪ್ಪು ಮಾಡಿದ್ರಂತಂದ್ರೆ ಆ ತಪ್ಪಿಗೆ ನಾವು ನಿಂದೆ ಮಾಡಲ್ಲ, ಆ ವ್ಯಕ್ತಿಗೆ ನಿಂದೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ವ್ಯಕ್ತಿಯಿಂದ ಏನ್ ದೋಷ ಇದೆ? ವ್ಯಕ್ತಿ ಏನ್ ಬೇಕಂತ ತಪ್ಪು ಮಾಡ್ಯಾನ, ಅವನು ಕರ್ಮದ ಉದಯ ಇತ್ತು, ಕರ್ಮದ ಉದಯದಲ್ಲಿ ಅವನು ತಪ್ಪು ಮಾಡ್ಯಾನ, ಕರ್ಮದ ಉದಯದಿಂದ ಅವನಿಂದ ತಪ್ಪಾಗಿದೆ. ಆ ತಪ್ಪಿಗೆ ಗುರುಣೆ ಮಾಡಿ ನೀವು ಆ ವ್ಯಕ್ತಿಗೆ ಗುರುಣೆ ಮಾಡಕ್ಕೆ ಹೋಗಬೇಡಿ. ಯಾಕಪ್ಪ ಅಂತಂದ್ರ ಒಬ್ಬ ಅಂಜನ ಚೋರ ಕೂಡ ನಿರಂಜನ ಆಗಬಹುದು. ಅವನು ಒಬ್ಬ ವ್ಯಕ್ತಿನೇ ಇದ್ದ, ಅವನು ಕಳ್ತನ ಮಾಡ್ತಿದ್ದ, ಸಪ್ತ ವ್ಯಸನಿ ಇದ್ದ, 7 ಪ್ರಕಾರದ ಚಟಗಳು ಅವನ ಹತ್ರ ಇದ್ದು, 7 ಪ್ರಕಾರದ ವ್ಯಸನಗಳನ್ನು ಮಾಡ್ತಿದ್ದ. ಸಪ್ತ ವ್ಯಸನಿ ಒಬ್ಬ ಅಂಜನ್ ಚೋರ ನಿರಂಜನ ಆದ ಇಲ್ಲ? ಆದಿಲ್ರಿ? ಅವ್ರಿಗೆ ನಮಸ್ತು ಮಾಡಲ್ವಾ ನೀವು? ಅವ್ರಿಗೆ ನಮಸ್ತು ಮಾಡ್ತಿರಲ್ಲ ನೀವು? ಕಳ್ಳ ಇದ್ದಾನಂತ ಕಳ್ಳನಿಗೆ ನಮಸ್ತೆ ಮಾಡೋದು ಬಿಡ್ತೀರಣ್ಣ? ಆ ವ್ಯಕ್ತಿನಲ್ಲಿರುವಂತ ಆ ಕೆಟ್ಟ ಗುಣಗಳೇನಿದಾವಲ್ಲ, ಆ ಕೆಟ್ಟ ಗುಣಗಳ ನಿಂದೆ ಮಾಡಿ ಆ ವ್ಯಕ್ತಿ ನಿಂದೆ ಮಾಡಕ್ಕೆ ಹೋಗಬೇಡಿ. ಪಾಪಿ ಸೆ ನಹಿ ಪಾಪ ಸೆ घृणा करो, ಪಾಪ ಕಿ घृणा करो. ಅರ್ಥ ಆಯ್ತಾ ಹೇಳಿದ್ದು? ಪಾರ್ಶ್ವತನ ಅರ್ಥ ಆಯ್ತಿಲ್ರಿ? पर द्रव्य के कारण यह जीव द्रव्य अपने पर द्रव्य के कारण यह जीव द्रव्य अपने आप से अपरिचित है. पर द्रव्ಯದ ಕಾರಣದಿಂದನೇ ಈ ಜೀವ ದ್ರವ್ಯ ಏನಾಗಿದೆ? ತನ್ನನ್ನು ತಾನು ಅದು ಗುರುತಿಸ್ತಾ ಇಲ್ಲ. ಅದು ನಾನು ಯಾರು ಅಂತ ತನ್ನನ್ನು ತಾನೇ ಗುರುತಿಸ್ತಾ ಇಲ್ಲ. ಯಾಕೆ? ಪರದ್ರವ್ಯದ ಕಾರಣದಿಂದ. ನೀವ್ಯಾರು ಹೇಳಿ ನೋಡೋಣ? ನಿಮ್ಮ ಹೆಸರೇನು? ಪಾರ್ಶ್ವನಾಥ್. ಇದೇ ಕಾರಣ. ನಾವು ಪರದ್ರವ್ಯದ ಕಾರಣದಿಂದ ನನ್ನನ್ನು ನಾನು ಗುರುತಿಸ್ತಾ ಇಲ್ಲ, ನಾನು ಪರರನ್ನೇ ಗುರುತಿಸ್ತಾ ಇದ್ದೀನಿ. ಹೆಸರು ಯಾರ್ದು ಹೇಳಿದ್ರಿ ನೀವು? ಪಾರ್ಶ್ವನಾಥ್ ಅಂತ. ಶರೀರದ ಹೆಸರು ಹೇಳಿದ್ರಿ. ಹೆಸರು ಯಾರ್ದು ಹೇಳಿದ್ರಿ ನೀವು? ಪರದ್ರವ್ಯದ ಹೆಸರು ಹೇಳಿದ್ರಿ, ಸ್ವದ್ರವ್ಯದ ಹೆಸರು ಹೇಳಿಲ್ಲ ನೀವು. ಯಾಕಂದ್ರೆ ಪರದ್ರವ್ಯದ ಮೋಹದಲ್ಲಿ ಸಿಕ್ಕಾಕೊಂಡು ನಾವು ಏನ್ ಮಾಡ್ಕೊಂಡಿದೀವಿ ಅಂತಂದ್ರ ಸ್ವದ್ರವ್ಯವನ್ನು ಮರ್ತೇ ಬಿಟ್ಟಿದೀವಿ. ನಾವು ಸ್ವದ್ರವ್ಯದ ನೆನಪೇ ಇಲ್ಲ ನಮಗೆ. ಸ್ವದ್ರವ್ಯ ಅಂದ್ರೇನೆ ಗೊತ್ತಿಲ್ಲ ನಮಗೆ, ನಾವು ಅದನ್ನು ಗುರುತಿಸ್ತಾನೇ ಇಲ್ಲ ಸ್ವದ್ರವ್ಯ. ಆ ಕಾರಣದಿಂದ ಹೇಳ್ತಾರ, ಪರದ್ರವ್ಯಕ್ಕೆ ಕಾರಣ ಯ ಜೀವ ದ್ರವ್ಯ ಅಪನೆ ಆಪ್ ಸೆ ಅಪರಿಚಿತ ಹೇ. ಅಪನೆ ಆಪ್ ಸೆ ಏನಿದೆ ಅದು ಅಪರಿಚಿತವಾಗಿದೆ. ಪರದ್ರವ್ಯೋ ಮೇ ಆತ್ಮದ್ರವ್ಯ ಕಿ ಕಲ್ಪನಾ ಕರ್ತಾ ಹೇ. ಪರದ್ರವ್ಯದಲ್ಲೇ ನನ್ನ ಆತ್ಮ ಇದೆ ಅಂತ ತಿಳ್ಕೊಂಡ್ಬಿಟ್ಟನ. ಸಾಯ್ತೀವಿ ನಾವು ಸಾಯ್ತೀವಾ? ಆತ್ಮ ಸಾಯ್ಯತ? ನಾನ್ ಸಾಯಲ್ಲ. ಸಾಯೋದ್ಯಾರು? ಶರೀರದ ಅದಕ್ಕೆ ಒಂದು ವಯಸ್ಸಿದೆ, ಆಯುಷ್ಯ ಇದೆ, ಅದಕ್ಕೊಂದು ಸಮಯ ಇದೆ. ಸಮಯ ಮುಗಿದುಕೊಂಡ್ರೆ ಶರೀರ ಇಲ್ಲೇ ಬಿದ್ದು ಬಿಡುತ್ತೆ. ಅದು ಆತ್ಮ ಸಾಯ್ತಾ? ಯಾರು ಸತ್ರು? ನಾನ್ ಸಾಯ್ತೀನಿ ಅಂತ ಬಡ್ಕೋತಿರ್ತೀವಿ ನಾವು. ಸಾಯೋದಾರು ಹೇಳಿ? ಶರೀರ ಸಾಯೋದು, ಆತ್ಮ ಮರಣ ಇಲ್ಲ, ಆತ್ಮ ಅಜರಾಮರ ಇದೆ. ಆತ್ಮ ಇಲ್ಲಿಂದ ಬೇರೆ ಮನೆಗೆ ಹೋಗ್ಬಿಡುತ್ತೆ. ಅದು ಮತ್ತೆ ಬಡ್ಕೊಳ್ತೀವಿ ನಾವು, ನಾನ್ ಸಾಯ್ತೀನಿ. ಪರದ್ರವ್ಯದಲ್ಲಿ ಆತ್ಮದ್ರವ್ಯ ಅಂತ ತಿಳ್ಕೊಂಡ್ಬಿಟ್ಟಿವಿ ನಾವು. ಈ ಪರ ವಸ್ತುವಿನಲ್ಲಿ ನನ್ನ ಆತ್ಮ ಇದೆ, ನನ್ನ ಪರ ವಸ್ತುವಿನಲ್ಲಿ ನನ್ನ ಆತ್ಮ ಇದೆ ಅಂತ ತಿಳ್ಕೊಂಡ್ಬಿಟ್ಟಿವಿ. ಪರ ವಸ್ತುವಿನಲ್ಲಿ ನನ್ನ ಆತ್ಮ ಸಂಬಂಧ ಇಲ್ಲವೇ ಇಲ್ಲ. ಮೋಹನೀಯ ಕರ್ಮ ಕಾ ಕಾರ್ಯ ಮೋಹಿತ್ ಕರ್ನಾ ಹೇ. ಮೋಹನೀಯ ಕರ್ಮದ ಕಾರ್ಯ ಏನಿದೆ? ಇನ್ನೊಬ್ಬರನ್ನ ಮೋಹಿತ್ ಮಾಡೋ ಕೆಲಸ ಇದ್ರದ್ದು. ಮೋಹನೀಯ ಕರ್ಮದ ಏನು ಕೆಲಸ ಇದೆ ಅಶೋಕನ್ನ? ಮೋಹಿತ್ ಮಾಡೋದು, ಅಟ್ರಾಕ್ಷನ್, ಇನ್ನೊಬ್ಬರನ್ನ ತನ್ನ ಕಡೆ ಎಳೆಯೋದು. ಮೋಹನೀಯ ಕರ್ಮ ಕೆಲಸ ಮಾಡ್ತಾ ಇರುತ್ತೆ. ಇನ್ನೊಬ್ಬರನ್ನ ತನ್ನ ಕಡೆ ಆಕರ್ಷಣೆ ಮಾಡ್ಕೊಳ್ಳೋದು ಅನ್ನುವಂಥ ಕೆಲಸ ಮೋಹನೀಯ ಕರ್ಮ ಮಾಡ್ತಾ ಇರುತ್ತೆ. ಪರಂತು ಸಾಧಕ ಜಬ್ ವೈರಾಗ್ಯ ಮೇ ದೃಢ ಹೋ ಜಾತಾ ಹೈ. ಆದರೆ ಸಾಧಕರು ತನ್ನ ವೈರಾಗ್ಯದಲ್ಲಿ ಯಾವಾಗ ದೃಢರಾಗ್ತಾರ, ಹೋ ಜಾತಾ ಹೈ, ಸಮಸ್ತ ಪದಾರ್ಥೋಂ ಕಾ ಮೋಹ ತ್ಯಾಗ ದೇತಾ ಹೈ. ಸಮಸ್ತ ಪದಾರ್ಥಗಳ ಮೇಲೆ ಇರುವಂತ ಮೋಹ ಇದೆಯಲ್ಲ, ಆ ಮೋಹ ಏನಾಗುತ್ತೆ? ಆಟೋಮೆಟಿಕಲ್ಲಿ ತ್ಯಾಗ ಮಾಡಿಬಿಡ್ತಾರ. ನಾನು ದೀಕ್ಷಾ ತಗೊಳಿದ್ದೀನಿ ಅನ್ಕೋತ ಕೂತವ್ರು ದೀಕ್ಷಾ ತಗೊಂಡೇ ಇಲ್ಲ. ಹೇಳೋದು ಅರ್ಥ ಆಗ್ತಿದ್ಯಾ? ನಾನು ದೀಕ್ಷಾ ತಗೊಳಿದ್ದೀನಿ ಅನ್ಕೋರು ಇನ್ನೂ ಅವ್ರ ದೀಕ್ಷಾನೇ ಆಗಿಲ್ಲ. ಇನ್ನೂ ಅವ್ರು ಬಿಳಿ ಬಟ್ಟೆಲೇನೆ ಇದಾರ. ಇನ್ನವರು ಹಾಗೆ ಬಿಳಿ ಬಟ್ಟೆಲೇನೆ ಉಳ್ಕೊಂಡ್ಬಿಟ್ಟಾರ ಅವರು. ಯಾಕೆ?
ವೈರಾಗ್ಯ ದೃಢ ಇಲ್ಲ ಅವ್ರದ್ದು ವೈರಾಗ್ಯ ದೃಢ ಇಲ್ಲ. ಸುಮ್ಮನೆ ಆಡಂಬರ, ಮೈ ಮೇಲೆ ಬಿಳಿ ಬಟ್ಟೆ ಹಾಕೊಂಡ್ರೆ ದೀಕ್ಷಾ ಆಗಲ್ಲ. ಅರ್ಥ ಆಗ್ತಿದ್ಯಾ ಸಂತೋಷನ್ನ? ಸುಮ್ಮನೆ ಮೈ ಮೇಲೆ ಬಿಳಿ ಬಟ್ಟೆ ಹಾಕೊಂಡು ನಾನು ಬ್ರಹ್ಮಚಾರಿ, ನಾನು ದೀಕ್ಷಾ ತಗೊಂಡಿದ್ದೀನಿ, ನಾನು ಮುನಿ ಆಗಿದ್ದೀನಿ ಅಂತ ಅನ್ಕೊಳ್ಳೋದು ದೀಕ್ಷಾ ಆಗಿಲ್ಲ. ಉಲ್ಟಾ ಮುದುಕರಾದ್ರೀಗ ನಾವು ನಮ್ಮ ಕಣ್ಣಾರು ನೋಡಿದೀವಿ. ನಾವು ಮನೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಅವಾಗ ಅವರು ಬ್ರಹ್ಮಚಾರಿಗಳೆಲ್ಲ ಇದ್ದವರು. ಇನ್ನೂ ಸಹ ಅವರು ಹಾಗೆ ಬ್ರಹ್ಮಚಾರಿಗಳ ಹಾಗೆ ಇದ್ದಾರೆ. ಇನ್ನೂ ಅವ್ರು ಏನಿದಾರ ಬ್ರಹ್ಮಚಾರಿಗಳ ಹಾಗೆ ಇದ್ದಾರೆ ಅವರು. ಕೆಲವರು ಅದರಲ್ಲಿ ಮದುವೆನೂ ಆಯ್ತು, ಕೆಲವರು ಸಂಸಾರದಲ್ಲಿ ಹೋದ್ರು ಬ್ರಹ್ಮಚಾರಿಗಳು. ಆದ್ರೆ ಮುನಿ ದೀಕ್ಷಾ ಅವರು ಯಾಕೆ? ಅವರು ವೈರಾಗ್ಯ ದೃಢ ಇಲ್ಲ. ಅವರಲ್ಲಿ ವೈರಾಗ್ಯ ದೃಢತೆ ಇರ್ತಿತ್ತಂದ್ರ ಈ ಪರವಸ್ತುವಿನ ಮೇಲೆ ಮೋಹ ಅವ್ರದ್ದು ಇರುಲ್ಲ ಆಗ್ತಿತ್ತ. ಅವರು ದೃಢ ವೈರಾಗ್ಯ ಪ್ರಕಟ ಮಾಡ್ಕೊಳ್ಳೇ ಇಲ್ಲ ಅವರು. ಅದಕ್ಕೆ ಅವರು ಗುರುಗಳು ಅವರಿಗೆ ದೀಕ್ಷಾ ಕೊಟ್ಟಿಲ್ಲ. ಅದಕ್ಕೆ ಅವರು ಮುನಿಗಳಾಗಲಿಲ್ಲ. ಅದಕ್ಕೆ ಅವರು ಮುನಿ ಆಗದೆ ಇನ್ನೂ ಈ ಸಂಸಾರದಲ್ಲಿ, ಈ ಪ್ರಪಂಚದಲ್ಲಿ ಸುತ್ತಾಡ್ತಾ ಇಲ್ಲದೆಲ್ಲ ಕಾರೋಬಾರ ಮಾಡ್ಕೋತ ಕೂತಾರೆ. ಈಗ ಇಲ್ಲದೆಲ್ಲ ಕಾರೋಬಾರ ಮಾಡ್ಕೊಂತ ಕೂತಿದ್ದಾರೆ. ವೈರಾಗ್ಯ ದೃಢ ಇರ್ತಿತ್ತಂದ್ರೆ ಕೈಯಲ್ಲಿ ಪಿಂಚಿ ಕಮಂಡ್ಲು ಹಿಡ್ಕೊಂಡು ದಿಗಂಬರ ಮುನಿಯಾಗಿ ಸಾಧನೆ ಮಾಡ್ಕೊಂತಿರ್ತಿದ್ರು. ಅಂದ್ರೆ ವೈರಾಗ್ಯ ದೃಢ ಇಲ್ಲದ ಕಾರಣದಿಂದ ಈ ಪರಿಸ್ಥಿತಿ ಅವರಿಗೆ ಬಂದಿದೆ ಅಂತ ತಿಳ್ಕೊಳ್ಬೇಕು. ಸಮಸ್ತ ಪದಾರ್ಥೋं का मोह त्याग देता है, पर द्रव्यों को पर जानने एवं मानने लग जाता है. ಪರದ್ರವ್ಯಗಳಿಗೆ ಪರ ಅಂತ ತಿಳ್ಕೊಳ್ಳಕ್ಕೆ ಮತ್ತು ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಾರಂಭ ಮಾಡ್ತಾರ. ತಬ್ ತನಕೋ ಭೀ ಅಪನಾ ನಹಿ ಮಾನ್ತಾ. ಅವಾಗ ಅವರು ತನ್ನ ಶರೀರವನ್ನು ಕೂಡ ನಂದಲ್ಲ, ಈ ಶರೀರ ಸಹ ಏನಿಲ್ಲ ನಂದಲ್ಲ ಅಂತ ಅನ್ಕೊಂಡ್ಬಿಡ್ತಾರ. ಯ ಶರೀರ ಹಿ ಸಂಸಾರಕ ಕಾರಣ ಹೇ ಭಯ್ಯ. ಮೂಲ ಸಂಸಾರಕ್ಕೆ ಕಾರಣ ಏನ್ ಹೇಳ್ರಿ ನೋಡೋಣ. ನಾವು ಹೇಳ್ತೀವಿ ಸಂಸಾರಕ್ಕೆ ಕಾರಣ ಹೆಂಡತಿ ಮಕ್ಕಳು ಅಂತ ಹೇಳ್ತೀವಿ, ಸಂಸಾರಕ್ಕೆ ಕಾರಣ ಕುಟುಂಬ ಪರಿವಾರ ಅಂತ ಹೇಳ್ತೀವಿ. ಮೂಲ ಸಂಸಾರಕ್ಕೆ ಕಾರಣ ಯಾವುದು? ಶರೀರನೇ ಇದೆ. ಮೂಲ ಕಾರಣ ಶರೀರ ಇದೆ. ಈ ಶರೀರಕ್ಕೆ ಸಂಭಾಳಿಸಲಿಕ್ಕೆ ಹೆಂಡತಿ ಬೇಕು, ಅಡಿಗೆ ಮಾಡಿ ಹಾಕಲಿಕ್ಕೆ ಹೆಂಡತಿ ಬೇಕು, ನನ್ನ ಹೆಸರನ್ನು ಉಳಿಸೋದಕ್ಕೆ ಮಕ್ಕಳು ಬೇಕು. ಈ ಶರೀರವನ್ನು ಉಳಿಸೋದಕ್ಕೋಸ್ಕರ, ಶರೀರದ ಹೆಸರು ಉಳಿಸೋದಕ್ಕೋಸ್ಕರನೇ ಮಕ್ಕಳು ಬೇಕು, ಕುಟುಂಬ ಬೇಕು, ಪರಿವಾರ ಬೇಕು. ಮೂಲ ಕಾರಣ ಏನು? ಶರೀರನೇ ಇದೆ. ಮೂಲ ಕಾರಣ ಏನಿದೆ? ಶರೀರ ಇದೆ. ಶರೀರ का संसार का मूल कारण शरीर ही है. यह शरीर साधना के लिए तैयार नहीं होता है. ಈ ಶರೀರ ಏನ್ ಮಾಡಲ್ಲ ಅಂದ್ರೆ ಸಾಧನೆ ಮಾಡಕ್ಕೆ ತಯಾರ ಆಗುವುದಿಲ್ಲ. ತಪ करने से डरता है. ತಪ ಮಾಡ್ಲಿಕ್ಕೆ ಹೆದರುತ್ತಾ ಇರ್ತಿದ್ದ. ಯಾವ್ದ ಹೇಳ್ರಿ? ಯಾವ್ದ? ಶರೀರ. ಡರ್ತಾ ಹೇ. ಕಷ್ಟ ಸಹನೆ ಮೇ ಅಸಮರ್ಥ ಬತಲಾತಾ ಹೇ. ನನ್ನಿಂದ ಆಗಲ್ಲಪ್ಪ, ಇದು ಕಷ್ಟ ಸಹನೆ ಮಾಡಕ್ ಆಗಲ್ಲಪ್ಪ ಅಂತ ಹೇಳ್ತಾ ಇರ್ತಿತ್ತು. ಯಾರದು? ಶರೀರ. ಈ ಪ್ರಕಾರ ವ್ರತ ಉಪವಾಸ का नाम लेते ही कमजोर हो जाता है. ವ್ರತ ಮಾಡು, ಉಪವಾಸ ಮಾಡು, ಇಲ್ಲಪ್ಪ ನನಗೆ ಅಷ್ಟು ಶಕ್ತಿ ಇಲ್ಲಪ್ಪ ಅಂತ ಹೇಳ್ಬಿಡ್ತದೆ. ಯಾವುದು? ಶರೀರ. ಎಲ್ಲ ನಾಟಕ ಮಾಡೋದು ಯಾರು? ಶರೀರನೇ ಮಾಡೋದು. ನನ್ನಿಂದ ಆಗಲ್ಲ, ಇದು ಆಗಲ್ಲ, ಇದೇನು ಹೇಳ್ಬೇಡಿ ನೀವು ಅಂತ ಹೇಳ್ಬಿಡತ್ತೆ. ಯಾವ್ದದು? ಶರೀರ. ಪ್ರಶ್ನೋತ್ತರ ಅರ್ಥ ಆಗ್ತಾ ಇದೇನ್ರಿ? ಅರ್ಥ ಆಗ್ತಿದ್ಯಾ? ಏನಾದ್ರೂ ಅರ್ಥ ಆಗ್ಲಿಕ್ಕೆ ಕೇಳ್ಬೇಕು ನೀವು. ಸುಖ ಸುವಿಧಾ ಕಿ ಇಚ್ಛಾ ಕರ್ತಾ ಹೇ ಯಹ ಶರೀರ್. ಸುಖ ಸುವಿಧೆಗಳ ಆಸೆ ಮಾಡುತ್ತೆ ಅದು. ನನಗೆ ಅದು ಬೇಕು, ನನಗೆ ಇದು ಬೇಕು, ನನಗೆ ಅಂಥದ್ದು ಬೇಕು, ನನಗೆ ಇಂಥದ್ದು ಬೇಕು, ನನಗೆ ಅಲ್ಲಿ ಹೋಗಬೇಕು, ನನಗೆ ಇಲ್ಲಿ ಹೋಗಬೇಕು, ನನಗೆ ಅದು ತಿನ್ನಬೇಕು, ನನಗೆ ಇದು ತಿನ್ನಬೇಕು, ನನಗೆ ಅದು ಹಾಕೊಳ್ಬೇಕು, ಇದು ಹಾಕೊಳ್ಬೇಕು. ಅನೇಕ ಪ್ರಕಾರ ಸುಖ ಸುವಿಧೆಗಳ ಇಚ್ಛೆಯನ್ನು ಪ್ರಕಟ ಮಾಡ್ತಾ ಇರುತ್ತೆ ಈ ಶರೀರ. ಯೇ ಶರೀರ ಐಸಾ ಹಿ ಹೇ ಭೋಗೋ ಕಿ ಲಾಲಸಾ ಕರ್ತಾ ಹೇ. ಈ ಶರೀರ ಹೇಗಿದೆ ಅಂತಂದ್ರೆ ಭೋಗಗಳ ಲಾಲಸೆ, ಭೋಗಗಳ ಆಸೆ ಮಾಡ್ತಾ ಇರುತ್ತೆ. ಭೋಗ 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 ಅಂತ ಪರದಾಡ್ತಾ ಇರುತ್ತೆ ಈ ಶರೀರ. ಜ್ಞಾನಿ ಅಜ್ಞಾನಿ ಮೇ ಜಮೀನ್ ಆಸ್ಮಾನ್ ಕಾ ಫರ್ಕ್ ಹೇ. ಜ್ಞಾನಿಗಳಲ್ಲಿ ಮತ್ತು ಅಜ್ಞಾನಿಗಳಲ್ಲಿ ಆಕಾಶ ಮತ್ತು ಭೂಮಿಗೆ ಎಷ್ಟು ಅಂತರ ಇದೆ ಅಷ್ಟು ಅಂತರ ಇದೆ ಅಂತ ಹೇಳ್ತಾರ. ರಾಗಿ ವಿರಾಗಿ, ಭೋಗಿ ಯೋಗಿ, ಸನ್ಯಾಸಿ ವ ಸಂಸಾರಿ ಮೇ ಬಹುತ್ ಅಂತರ ಹೈ. ರಾಗಿಗಳಲ್ಲಿ ಮತ್ತು ವಿರಾಗಿಗಳಲ್ಲಿ, ಭೋಗಿಗಳಲ್ಲಿ ಮತ್ತು ತ್ಯಾಗಿಗಳಲ್ಲಿ, ಸನ್ಯಾಸಿಗಳಲ್ಲಿ ಮತ್ತು ಸಂಸಾರಿಯಲ್ಲಿ ಬಹಳ ಅಂತರ ಇದೆ ಅಂತ ಹೇಳ್ತಾರೆ. ಅಲ್ಲಿ ಬಹಳ ಅಂದ್ರೆ ಎಷ್ಟು? ಆಕಾಶ ಮತ್ತು ಭೂಮಿಗೆ ಎಷ್ಟು ಅಂತರ ಇದೆ ಅಷ್ಟು ಅಂತರ ಇಲ್ಲಿ ಇದೆ ಅಂತ ತಿಳ್ಕೊಳ್ಬೇಕು.
दोनों के विचारों में, दोनों के चर्या में, दोनों के चर्चा में, दोनों के अर्चा में राई पर्वत बराबर अंतर होता है। राई अंद्रेना ಸಾಸಿವೆ ಕಾಳು, ರಾಯಿ ಅಂದ್ರೆ ಸಾಸಿವೆ ಕಾಳು. ಆ ಸಾಸಿವೆ ಕಾಳಿಗೆ ಮತ್ತು ಆ ಪರ್ವತಗೆ ಎಷ್ಟು ಅಂತರ ಇದೆಯಲ್ಲ ಅಷ್ಟು ಅಂತರ ಇಲ್ಲಿದೆ ಅಂತ ಹೇಳ್ತಾರೆ. ಹೇಗೆಪ್ಪ ಅಂತಂದ್ರ ಎರಡರಲ್ಲಿ ಎಷ್ಟು ಅಂತರ ಇದೆ ಅಂತ ಯಾವ ರೀತಿ ಅಂತ ಹೇಳ್ತಾರೆ ಇಲ್ಲಿ, ಎರಡು ಜನರ ವಿಚಾರಗಳಲ್ಲಿ, ಎರಡು ಜನರ ಚರ್ಯಾಗಳಲ್ಲಿ, ಯಾರ್ಯಾರ್ದು ಸನ್ಯಾಸಿ ಮತ್ತು ಸಂಸಾರಿ, ಸನ್ಯಾಸಿಗಳಲ್ಲಿ ಮತ್ತು ಸಂಸಾರಲ್ಲಿ ಎಷ್ಟು ಅಂತರ ಇದೆ ಅಂತ ಹೇಳ್ತಾರ. ಅವ್ರ ವಿಚಾರಗಳಲ್ಲಿ ಅಂತರ ಇದೆ, ಅವ್ರ ಚರ್ಚಾದಲ್ಲಿ ಅಂತರ ಇದೆ, ಅವ್ರ ಚರ್ಯಾದಲ್ಲಿ ಅಂತರ ಇದೆ, ಅವ್ರ ಅರ್ಚಾದಲ್ಲಿ ಅಂತರ ಇದೆ. ರಾಯಿ ಪರ್ವತಕ್ಕೆ ಬರಾಬರ್ ಅಂತರ ಹೋತಾ ಹೇ. ಒಂದು ಸಾಸಿವೆ ಮತ್ತು ಪರ್ವತದಲ್ಲಿ ಎಷ್ಟು ಅಂತರ ಇದೆ ಅಷ್ಟು ಅಂತರ ಇವ್ರ ಚರ್ಯಾದಲ್ಲಿ, ಆಚರಣದಲ್ಲಿ, ಮಾತುಕತೆಗಳಲ್ಲಿ, ವಿಚಾರಗಳಲ್ಲಿ ಇವೆಷ್ಟೆಲ್ಲ ಅಂತರಗಳ ಇದಾವ ಅಂತ ತಿಳ್ಕೊಳ್ಬೇಕು. अज्ञानी सुंदर काया को भोगोपभोग में लगाता है. ಅಜ್ಞಾನಿ ಈ ಸುಂದರ ಶರೀರವನ್ನು ಭೋಗೋಪಭೋಗದಲ್ಲಿ ಉಪಯೋಗ ಮಾಡ್ಕೊಳ್ತಿರ್ತಾನ. ಪರಂತು ಜ್ಞಾನಿ ಯೋಗಿ ಸಾಧಕ ಯೋಗ್ಯ ಕಾಯ को पाकर के योग्यता के अनुसार संयम का पालन करता है. ಆದರೆ ಈ ಜ್ಞಾನಿ ಪುರುಷ ಏನ್ ಮಾಡ್ತಿರ್ತಾನೆ ಅಂತಂದ್ರೆ, ಯೋಗಿ ಪುರುಷ, ಈ ಯೋಗಿ ಸಾಧಕ ಈ ಯೋಗ್ಯ ಕಾಯವನ್ನು ಪ್ರಾಪ್ತಿ ಮಾಡಿಕೊಂಡು ಯೋಗ್ಯತಾಕೆ ಅನುಸಾರ, ಯೋಗ್ಯತೆಗೆ ಅನುಸಾರವಾಗಿ ಅವ್ರೇನ್ ಮಾಡ್ತಿರ್ತಾರ, ಸಂಯಮದ ಪಾಲನೆ ಮಾಡ್ತಾ ಇರ್ತಾರ. ಶರೀರ ಎರಡೂ ಜನರಿಗೆ ಸಿಕ್ಕಿದೆ, ಶರೀರ ಎರಡೂ ಜನರಿಗೆ ಸಿಕ್ಕಿದೆ. ಒಬ್ಬ ಸಂಸಾರಿಗೂ ಸಿಕ್ಕಿದೆ, ಒಬ್ಬ ಸನ್ಯಾಸಿಗೂ ಸಿಕ್ಕಿದೆ. ಸಮಾನ ಇದೆ, ಅಲ್ಲಿ ಶರೀರದಲ್ಲಿ ಏನೂ ಅಂತರ ಇಲ್ಲ. ಆದರೆ ಒಬ್ಬ ಸಂಸಾರಿ ಜೀವ, ಒಬ್ಬ ಅಜ್ಞಾನಿ ಜೀವ ಆ ತನ್ನ ಸುಂದರ ಶರೀರದ ಏನು ಉಪಯೋಗ ಮಾಡ್ತಾನ, ಭೋಗೋಪಭೋಗದಲ್ಲಿ ಉಪಯೋಗ ಮಾಡ್ತಾನ. ಯಾರು? ಒಬ್ಬ ಸಂಸಾರಿ ಜೀವ ಭೋಗೋಪಭೋಗದಲ್ಲಿ ಅದನ್ನ ಉಪಯೋಗ ಮಾಡ್ತಾನ. ಅದೇ ಒಬ್ಬ ಸನ್ಯಾಸಿ ಜೀವ ಏನು ಉಪಯೋಗ ಮಾಡ್ತಾನ ಅಂತಂದ್ರ, ಆ ಸನ್ಯಾಸಿ ತನ್ನ ಯೋಗ್ಯವಾದ ಈ ಶರೀರದಿಂದ ಏನ್ ಮಾಡ್ತಾರ, ಯೋಗ್ಯತಾಗೆ ಅನುಸಾರವಾಗಿ ಸಂಯಮದ ಸಾಧನೆಯನ್ನು ಮಾಡ್ತಾ ಇರ್ತಾರ. ಏನಂತರ ಇದೆ ಹೇಳ್ರಿ? ನಿಮಗೆ ಹೇಗೆ ಜನ್ಮ ಆಗಿದೆ ಹಾಗೇ ಜನ್ಮ ಸನ್ಯಾಸಿಗಳಿಗಾಗಿರುತ್ತೆ. ನಿಮಗೆ ಹೇಗೆ ಶರೀರ ಪ್ರಾಪ್ತಿಯಾಗಿದೆ ಹಾಗೇ ಅವ್ರಿಗೂ ಶರೀರ ಪ್ರಾಪ್ತಿಯಾಗಿರುತ್ತೆ. ನೀವು ಹೇಗೆ ಬದುಕ್ತಾ ಇರ್ತಾರ ಹಾಗೆ ಅವರು ಬದುಕಿರ್ತಾರೆ. ಅಂತರ ಮಾತ್ರ ಅಷ್ಟೇ ಇದೆ ವಿಚಾರಗಳಲ್ಲಿ. ಅಂತರ ಮಾತ್ರ ಎಷ್ಟಿದೆ ಅಂತಂದ್ರೆ ವಿಚಾರಗಳಲ್ಲಿ ಅಂತರಗಳಿದಾವ. ಒಬ್ಬ ಅಜ್ಞಾನಿ ಭೋಗ ಉಪಭೋಗದಲ್ಲಿ ಅದನ್ನ ಲೀನ್ ಮಾಡ್ತಾನ, ಮತ್ತು ಒಬ್ಬ ಜ್ಞಾನಿ ಅದನ್ನ ಸಂಯಮದಲ್ಲಿ ಉಪಯೋಗ ಮಾಡ್ತಾನ, ಸಾಧನೆಯಲ್ಲಿ ಉಪಯೋಗ ಮಾಡ್ತಾರ. ಯೋಚನೆ ಮಾಡೋದು ಇಷ್ಟು ಬಹಳ ಬಹಳ ದೊಡ್ಡ ಅಂತರ ಇಲ್ಲ ಇಲ್ಲಿ. ಇಷ್ಟ ಅಂತರ ಇದೆ. ಎಷ್ಟು? ಸಾಸಿವೆಗೆ ಮತ್ತು ಪರ್ವತಕ್ಕೆ ಎಷ್ಟು ಅಂತರ ಇದೆಯಲ್ಲ ಅಷ್ಟೇ ಅಂತರ ಇದೆ ನೋಡ್ರಿ. ಬಹಳ ದೊಡ್ಡ ಅಂತರ ಇಲ್ಲ, ಹೌದಲ್ರಿ ಪಾರ್ಶ್ವನಾಥನ? ಸಾಸಿವೆಗೆ ಮತ್ತು ಒಂದು ಬೆಟ್ಟಕ್ಕೆ ಎಷ್ಟು ಅಂತರ ಇದೆಯಲ್ಲ ಅಷ್ಟೇ ಅಂತರ ಇದೆ, ಬಹಳ ಏನು ಅಂತರ ಇಲ್ಲ ಇಲ್ಲಿ. सरोवर पानी से ही सुंदर नहीं लगता, अपितु निर्मल जल से भरा हुआ सरोवर सुंदर है. और उस सरोवर के जल के अंदर कमल खिले हो और सुगंधित हो, तब वह सरोवर अति सुंदर लगता है. सरोवर भरे ನೀರಿನಿಂದ ಸುಂದರ ಕಾಣಿಸಲ್ಲ ಅದು. ಕೆರೆ ಇದೆ, ಕೆರೆಯಲ್ಲಿ ನೀರು ತುಂಬಿದೆ ಅಂತಂದ್ರೆ ಕೆರೆ ಸುಂದರ ಕಾಣಿಸಲ್ಲ ಅದು. ಯಾಕಪ್ಪ ಅಂತಂದ್ರ ಆ ನೀರು ಹೇಗಿರ್ಬೇಕಂದ್ರೆ ನಿರ್ಮಲ್ ಜಲವಾಗಿರ್ಬೇಕು. ನೀರೇ ಇದೆ, ನೀರು ನೀರೇ ಇದೆ. ಕೆರೆಗೆ ನೀವು ಇಷ್ಟಪಡ್ತೀರಿ ಅವಾಗ, ಕೆರೆಗೆ ನೀವು ಇಷ್ಟಪಡ್ತೀರಿ ಅವಾಗ ಆ ಕೆರೆಯಲ್ಲಿರುವಂತ ನೀರು ಚೆನ್ನಾಗಿದ್ದು ಅಂತಂದ್ರ, ನಿರ್ಮಲವಾಗಿ ಇದ್ದು ಆ ಜಲ ಇತ್ತಂದ್ರೆ ಆ ಕೆರೆಯನ್ನು ಇಷ್ಟಪಡ್ತೀರಿ. ಅದರಲ್ಲಿ ಮತ್ತೆ ಆ ನೀರಿನಲ್ಲಿ ಕಮಲ ಹೂವುಗಳು, ಅದರಲ್ಲಿ ಮತ್ತೆ ಕಮಲ ಹೂವುಗಳು, ತಾವರೆ ಹೂವುಗಳು, ಸುಗಂಧಿತ ಹೂವುಗಳು ಇದ್ದು ಅಂತಂದ್ರೆ ಮತ್ತಿಷ್ಟು ಇಷ್ಟ ಆಗತ್ತೆ ನಿಮಗೆ ಆ ಕೆರೆ. ಅದೇ ನೀರು, ಆ ಕೆರೆಯಲ್ಲಿ ಇರುವಂತ ನೀರು ಗೊಚ್ಚೆ ನೀರಿದ್ರೆ, ಗಲೀಜು ನೀರಿದ್ರೆ ಇಷ್ಟಪಡ್ತೀರಾ ನೀರನ್ನು? ಆ ಕೆರೆಯನ್ನು ಇಷ್ಟಪಡ್ತೀರಾ? ಅಲ್ಲಿ ಹೋಗೋದೇ ಬೇಡ ಅಂತೀವಿ, ಅಲ್ಲಿ ಹೋದ್ರೆ ವಾಸನೆ ಬರುತ್ತೆ ಅಂತೀವಿ ನಾವು, ಅಂತೀವಲ್ರಿ? ಆ ಪ್ರಕಾರ ಇಲ್ಲಿ ಹೇಳ್ತಾ ಇದಾರ, ಸರೋವರ ಪಾನಿ ಸೇ ಹಿ ಸುಂದರ್ ನಹಿ ಲಗ್ತಾ, अपितु निर्मल जल से भरा हुआ सरोवर सुंदर है.
उस सरोवर के जल के अंदर कमल खिले हो और सुगंधित हो तब वह सरोवर अति सुंदर लगता है। पौधों की शोभा फूलों से होती है, पौधों की शोभा फूलों से होती है। वृक्ष की शोभा फलों से होती है। ಸಣ್ಣ ಸಣ್ಣ ಮರಗಳಿರ್ತಾವಲ್ಲ, ಆ ಮರದ ಶೋಭೆ ಎದರಿಂದ ಅಂತಂದ್ರೆ ಹೂವಿನಿಂದ. ದೊಡ್ಡ ದೊಡ್ಡ ವೃಕ್ಷಗಳಿದಾವಲ್ಲ, ಆ ವೃಕ್ಷದ ಶೋಭೆ ಎದರಿಂದ ಅಂತಂದ್ರೆ ಹಣ್ಣುಗಳಿಂದ. फलों से होती है। उसी प्रकार से भैया अदे रीति श्रावक की शोभा संस्कारों से होती है। ಅದೇ ರೀತಿ ಒಬ್ಬ ಶ್ರಾವಕನ ಶೋಭೆ ಎದರಿಂದ ಇದೆ ಅಂತಂದ್ರೆ ಆ ಶ್ರಾವಕನಲ್ಲಿರುವಂತ ಆ ಸಂಸ್ಕಾರಗಳಿಂದ ಅವನ ಶೋಭೆ ಬೆಳೀತಾ ಇರುತ್ತೆ. ಸಂಸ್ಕಾರ ಚೆನ್ನಾಗಿಲ್ಲಾಗಿದ್ದು ಅಂತಂದ್ರ ಶೋಭೆನೇ ಇಲ್ಲ, ಅವನಿಗೆ ಎಲ್ಲಿ ಬೆಲೆನೇ ಇಲ್ಲ, ಸಂಸಾರದಲ್ಲಿ ಎಲ್ಲೂ ಬೆಲೆ ಇಲ್ಲ, ಅವನಲ್ಲಿ ಸಂಸ್ಕಾರ ಒಳ್ಳೆವಿಲ್ಲಾಗಿದ್ವು ಅಂತಂದ್ರ ಈ ಪ್ರಕಾರ. और मत ಹೇಳ್ತಾರಲ್ಲಿ और साधु की शोभा संयम से होती है. ಸಾಧುಗಳ ಶೋಭೆ ಎದರಿಂದ ಆಗತ್ತೆ? ಸಂಯಮದಿಂದ. ಮುನಿಗಳು ಬರೇ ಮೈ ಮೇಲೆ ಬಟ್ಟೆ ಕಳೆದ್ರಂತಂದ್ರೆ ಮುನಿಗಳಲ್ಲ. ಮುನಿಗಳು ಬರೇ ಮೈ ಮೇಲೆ ಬಟ್ಟೆ ಕಳೆದು ಕೈಯಲ್ಲಿ ಪಿಂಚಿ ಕಮ್ಮುಂಡು ಹಿಡಿದ್ರಂದ್ರೆ ಮುನಿಗಳಲ್ಲ. ಮುನಿಗಳು ಎಷ್ಟು ಉಪವಾಸ ವ್ರತ ನಿಯಮ ಮಾಡ್ತಾ ಇದಾರೆ ಅಂತಂದ್ರೆ ಅದಕ್ಕೆ ಮುನಿಗಳಂತ ಅನ್ನಕ್ಕಾಗಲ್ಲ. ಒಬ್ಬ ಅಜ್ಞಾನನೂ ಮಾಡ್ಬೋದು ಉಪವಾಸ, ಒಬ್ಬ ಶ್ರಾವಕನೂ ಮಾಡಬಹುದು ವ್ರತ ತಪ ನಿಯಮಗಳನ್ನೆಲ್ಲ, ಒಬ್ಬ ಅಭವ್ಯ ಜೀವ ಕೂಡ ಮಾಡಬಹುದು ಇವೆಲ್ಲ. ಆದ್ರೆ ಮುನಿಗಳ ಶೋಭೆ ಎಲ್ಲಿದೆ ಅಂತಂದ್ರ ಅವರಲ್ಲಿರುವಂತ ಆ ಸಂಯಮ ಗುಣಗಳಿಂದ ಅವ್ರ ಶೋಭೆ ಏನಾಗ್ತಾ ಇರುತ್ತೆ? ಪ್ರಕಟ ಆಗ್ತಾ ಇರುತ್ತೆ. ಮೇಮೇಲೆ ಬಟ್ಟೆ ಕಳೆದ್ರೆ ಮುನಿಗಳಿಗೆ ಬೆಲೆ ಇಲ್ಲ, ಕಿಮ್ಮತ್ತಿಲ್ಲ. ಕಿಮ್ಮತ್ ಯಾವಾಗಿದೆ? ಪಾರ್ಶ್ವತನ್ನವರಿಗೆ ಅವರಲ್ಲಿ ಸಂಯಮ ಎಷ್ಟಿದೆ, ಸಂಯಮ ಗುಣ ಎಷ್ಟಿದೆ, ಸಂಯಮ ಗುಣದ ಪಾಲನೆ ಹೇಗಿದೆ ಅದನ್ನು ನೋಡಿ ಆ ಮುನಿಗಳಿಗೇನಿದೆ ಒಂದು ಒಳ್ಳೆ ಸ್ಥಾನ, ಶೋಭೆ ಇದೆ ಅಂತ ತಿಳ್ಕೊಳ್ಬೇಕು. अनादि काल से कितने द्रव्यों का भोग किया परंतु आज तक तन मन तृप्त नहीं हुआ. ಅನಾದಿ ಕಾಲದಿಂದ ನೋಡ್ರಿ, ಅನಾದಿ ಕಾಲದಿಂದ ನಾವು ಈ ಎಷ್ಟು ಪ್ರಕಾರದ ಭೋಗಗಳನ್ನ ಭೋಗಿಸಿದೀವಿ. ಎಷ್ಟು ಪ್ರಕಾರದಿದಾವ? ಅನೇಕ ಅನಂತ 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 ಪ್ರಕಾರದ ಭೋಗಗಳಿದಾವ. ಇವೆಲ್ಲ ಪ್ರಕಾರದ ಭೋಗಗಳನ್ನ ಭೋಗಿಸಿದೀವಿ. ಆದರೂ ಕೂಡ ಈ ತನ ಮತ್ತು ಮನ ತೃಪ್ತ ಆಗಿಲ್ಲ. ಇವ ತನ ಅಂದ್ರೆ ಯಾವುದು? ಶರೀರ. ಮನ ಈ ಮನಸ್ಸು ಯಾವುದೂ ತೃಪ್ತಿ ಆಗಿಲ್ಲ. ಇದಕ್ಕೆ ಯಾವುದಕ್ಕೂ ತೃಪ್ತಿ ಆಗಿಲ್ಲ. ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು 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 ಬೇಕಂತಾನೆ ಅಂತ ಇದೆ. ಅದು ಬೇಡ ಅಂತ ಯಾವತ್ತೂ ಅಂತ ಇಲ್ಲ, ಸಾಕಂತ ಯಾವತ್ತೂ ಅಂತ ಇಲ್ಲ. ಸಾಕನ್ನೋಂಥ ಭಾವನೆ ಮನಸ್ಸಲ್ಲಿ ಬರ್ತಾನೇ ಇಲ್ಲ. ಮತ್ತೆ ಬೇಕು, ಮತ್ತೆ ಬೇಕು, ಮತ್ತೆ ಅನುಭವಿಸಬೇಕು, ಮತ್ತೆ ಭೋಗಿಸಬೇಕು ಅನ್ನೋಂಥ ಈ ಭಾವನೆ ಪ್ರಕಟವಾಗ್ತಾ ಇರ್ತಾವ. ಯಾಕೆ? ಆ ಕಾರಣದಿಂದ ಅದಕ್ಕೆ ತೃಪ್ತಿ ಇನ್ನೂ ಆಗಿಲ್ಲ. अग्नि क्या ईंधन पाकर कभी शांत होती है? अग्नि क्या ईंधन पाकर कभी शांत होती है? नहीं. अग्नि ಬೆಂಕಿ ಇದೆ. ಬೆಂಕಿ ಇಂಧನವನ್ನು ತಗೊಂಡು, ಇಂಧನವನ್ನು ಸ್ವೀಕಾರ ಮಾಡಿಕೊಂಡು ಅಗ್ನಿ ಶಾಂತ ಆಗತ್ತೇನದ? ಮತ್ತಿಷ್ಟು ಪ್ರಜ್ವಲಿತ ಆಗತ್ತೆ ಅದು. ಮತ್ತಿಷ್ಟು ಆ ಬೆಂಕಿ ಜೋರಾಗಿ ಉರಿತಾ ಇರುತ್ತೆ. ಯಾಕೆ? ಅದಕ್ಕೆ ಇಂಧನ ಸಿಕ್ತು, ಬೇಕಾಗಿರುವಂತ ವಸ್ತು ಸಿಕ್ತು. ಬಹಳ ಸುಂದರವಾಗಿ ಉದಾಹರಣೆ ಹೇಳ್ತಾರಲ್ಲಿ, ಅಗ್ನಿ ಕ್ಯಾ ಇಂಧನ್ ಪಾಕರ್ ಕಭಿ ಶಾಂತ ಹೋತಿ ಹೈ? नहीं, अपितु और अधिक बढ़ती है. इच्छाएं कभी कम नहीं होती भैया. ಇಚ್ಛೆಗಳು ಕೂಡ, ಆಸೆಗಳು ಕೂಡ ಯಾವತ್ತೂ ಕಡಿಮೆ ಆಗುವುದಿಲ್ಲ. इच्छाएं कभी कम नहीं होती. आयु घटती है, तृष्णा हमेशा बढ़ती है. ಆಯುಷ್ಯ ಕಡಿಮೆ ಆಗ್ತಾ ಇರುತ್ತೆ, ಆಸೆ ಜಾಸ್ತಿ ಆಗ್ತಾ ಇರುತ್ತೆ. ಆಯುಷ್ಯ ಹೇಗೆ ಹೇಗೆ ಕಡಿಮೆ ಹಾಕೊಂತ ಹೋಗುತ್ತಲ್ಲ, ಹಾಗೆ ಹಾಗೆ ಆಸೆಗಳು ಜಾಸ್ತಿ ಆಗ್ತಾ 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 ಹೋಗ್ತಾ ಇರುತ್ತೆ. ಹೌದಿಲ್ಲ? ಸಂತೋಷ್ ಅವ್ರು ನಗಾಡ್ತದ್ರಲ್ಲಿ ಹಿಂದೆ ಕೂತ್ಕೊಂಡು. ಖರೆ ಐತೆ ಅದು, ಖರೇನೇ ಐತೆ ಅದು. ಯಾವಾಗ ಆಯುಷ್ಯ ಕಡಿಮೆ ಹಾಕೊಂತ ಹೋಗ್ತೈತಿ ಅವಾಗ ಆಸೆ
ಜಾಸ್ತಿ ಹಾಕೊಂತ ಹೋಗ್ತಿರ್ತಾವ. ಅದಕ್ಕೆ ಆಚಾರ್ಯ ಪೂಜ್ಯಪಾದ ಸ್ವಾಮಿಗಳು ಇಷ್ಟೋಪದೇಶ ಈ ಗ್ರಂಥದಲ್ಲಿ ಒಂದು ಸೂತ್ರ ಹೇಳ್ತಾರೆ, 17ನೇ ನಂಬರ್ ಸೂತ್ರ. ಆ 17ನೇ ನಂಬರ್ ಸೂತ್ರದಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಆರಂಭೆ ತಾಪಕಾಂತ ಕಾಂಪ್ರಾಪ್ತ ವ ತೃಪ್ತಿ ಪ್ರತಿಪಾದಕಾನ ಅಂತೆ ಸುದುಸ್ತ ಜಾನ ಕಾಮಾನ್ ಕಾಮಂ ಕಹ ಸೇವತೆ ಸುಧಿ ಅಂತ ಸೂತ್ರ ಇದು. ಈ ಸೂತ್ರದಲ್ಲಿ ಆಚಾರ್ಯ ಪೂಜ್ಯಪಾದ ಸ್ವಾಮಿಗಳು ಏನ್ ಹೇಳ್ತಾರಪ್ಪ ಅಂತಂದ್ರ, आरंभ में भोजन वस्त्र आदि विषय भोगों की सामग्री को प्राप्त करने में खेती बाड़ी व्यापारी चाकरी करने आदि के रूप में बहुत परिश्रम करने का दुख उठाना पड़ता है. आरंभದಲ್ಲಿ ಭೋಜನ वस्त्र आदि ಈ ವಿಷಯ ಭೋಗದ ಸಾಮಗ್ರಿ ಕೋ ಪ್ರಾಪ್ತ करने के लिए ವಿಷಯ ಭೋಗದ ಸಾಮಗ್ರಿಗಳನ್ನ ಪ್ರಾಪ್ತ ಮಾಡಿಕೊಳ್ಳೋದಕ್ಕೋಸ್ಕರ, ಭೋಜನಗೋಸ್ಕರ ಮತ್ತು ಮೈ ಮೇಲೆ ಹಾಕೊಳ್ಳುವಂತ ವಸ್ತ್ರ ಆದಿ ಎಲ್ಲ ಬಂದುವಿನದರಲ್ಲಿ ಇವೆಲ್ಲ ಭೋಗ ಉಪಭೋಗದ ಸಾಮಗ್ರಿಗಳನ್ನ ವಿಷಯ ಭೋಗದ ಸಾಮಗ್ರಿಗಳನ್ನ ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೋಸ್ಕರ ಖೇತಿ ಬಾಡಿ ರೈತ ಏನ್ ಮಾಡ್ತಾನ, ಆ ರೈತ ಖೇತಿ ಬಾಡಿ ಮಾಡ್ತಿರ್ತಾನಲ್ಲಿ. ಆಮೇಲೆ ವ್ಯಾಪಾರ ಕರ್ನಾ ಪಡ್ತಾ ಹೇ, ಚಾಕರಿ ಕರ್ನಿ ಪಡ್ತಿ ಹೇ, ಇನ್ನೊಬ್ರದ್ದು ಚಾಕರಿ. ಚಾಕರಿ ಅಂದ್ರೆ ಗೊತ್ತಾಗುತ್ತೆ ಈ ಕಡೆ ನಿಮ್ಗ. ಚಾಕರಿ ಅಂದ್ರೆ ಹೇಳ್ರಿ, ದಾಸ ದಾಸಿಯಾಗಿ ಆಳಾಗಿ ದುಡಿಬೇಕಾಗತ್ತೆ. ಕೆಲಸ ಬರೇ ಕೆಲಸ ಅಲ್ಲ, ಆಳಾಗಿ ದುಡಿಯೋದು ಚಾಕರಿ ಅಂತ ಹೇಳ್ತಾರೆ. ನಮ್ಮ ಕಡೆ ಉತ್ತರ ಕನ್ನಡದಲ್ಲಿ ಚಾಕರಿ ಅಂತಂದ್ರ ಅಲ್ಲಿ ಅವ್ರ ಕಡೆಯಿಂದ ರೊಕ್ಕ ತಗೊಳ್ಳೋದು, ಅಡ್ವಾನ್ಸ್ ಅವ್ರ ಕಡೆಯಿಂದ ಅಡ್ವಾನ್ಸ್ ಆಗಿ ನಾವು ಏನ ಬೇಕಾಗಿರೋ ರೊಕ್ಕ ತಗೊಳ್ಳೋದು ಅಥವಾ ಧನಧಾನ್ಯ ತಗೊಳ್ಳೋದು, ಅದನ್ನ ತಗೊಂಡು ನಾವೇನು ಮಾಡೋದು, ಅವ್ರು ಹೇಳ್ದಂಗೆ ಆಳ ದಾಸ ಅಂತಂದ್ರೆ ಅವ್ರು ಹೇಳ್ದಂಗೆ, ಕುಂಡ್ರ ಅಂದ್ರೆ ಕುಂಡ್ರು, ಏಳು ಅಂದ್ರೆ ಏಳು, ಗುಲಾಮ್ ಬನ್ನ ಹೇದೇಕು ಚಾಕರಿ ಅಂತಂದ್ರ. ಇವೆಲ್ಲ ಕ್ರಿಯೆಗಳನ್ನ ಮಾಡ್ತಾರೆ ಅವರು. ಯಾಕೆ? ಭೋಗದ ಸಾಮಗ್ರಿಗಳನ್ನ ಒಟ್ಟುಗೂಡಿಸೋದಕ್ಕೋಸ್ಕರ, ಭೋಗದ ಸಾಮಗ್ರಿಗಳನ್ನ ಒಟ್ಟುಗೂಡಿಸೋದಕ್ಕೋಸ್ಕರ खेती बाड़ी व्यापार चाकरी आदि करने के रूप में बहुत परिश्रम करने का दुख उठाना पड़ता है. ಬಹಳಷ್ಟು ಪರಿಶ್ರಮಗಳನ್ನ ರಾತ್ರಿ ಹಗಲಿ ದುಡಿದು ಕಷ್ಟಪಟ್ಟು ಸಂಪಾದನೆ ಮಾಡಿ ಆದ್ರಿಂದ ಆ ವಿಷಯ ಭೋಗಗಳ ಸಾಮಗ್ರಿಗಳನ್ನ ನಾವೇನ್ ಮಾಡ್ತಾ ಇರ್ತೀವಿ, ಪ್ರಾಪ್ತಿ ಮಾಡ್ಕೊಳ್ತಾ ಇರ್ತೀವಿ. ಬಹಳಷ್ಟು ದುಃಖಗಳನ್ನ ಅನುಭವಿಸಬೇಕಾಗತ್ತೆ ಆ ಸಂದರ್ಭದಲ್ಲಿ. जब इंद्रियों को विषय भोगों की सामग्री मिल जाती है, ಯಾವಾಗ ಆ ಇಂದ್ರಿಯಗಳಿಗೆ ವಿಷಯ ಭೋಗದ ಸಾಮಗ್ರಿಗಳ ಪ್ರಾಪ್ತವಾಗ್ತಾವ, तब उनका भोग उपभोग करने पर उनके भोगने की तृष्णा शांत नहीं होती. ಶಾಂತ ಆಗುತ್ತೇನ? ಇಂದ್ರಿಯಗಳಿಗೆ ಬೇಕಾಗಿರುವಂತ ಎಲ್ಲಾ ವಸ್ತುಗಳು ಕೊಟ್ರ ಸಾಕಂತ ಹೇಳ್ತಾನೆ ನೀವು, ಸಾಕಂತ ಹೇಳ್ತಾನ? ತಾತ್ಕಾಲಿಕವಾಗಿ ಸಾಕು, ಮತ್ತೆ ಬೇಕೇ ಬೇಕು. शांत नहीं होती, उनके भोगने की लालसा इच्छा और अधिक बढ़ जाती है. ಅದನ್ನು ಮತ್ತೆ ಮತ್ತೆ ಭೋಗಿಸಬೇಕು, ಮತ್ತೆ ಮತ್ತೆ ಅದನ್ನ ಅನುಭವಿಸಬೇಕು ಅನ್ನುವಂಥ ಆಸೆ ಲಾಲಸೆ ಏನಾಗುತ್ತೆ, ಮತ್ತಿಷ್ಟು ಜಾಸ್ತಿ ಬೆಳೀತಾ ಇರುತ್ತೆ. इस कारण अंत में उन विषय भोगों से छुटकारा पाना बहुत कठिन हो जाता है. ಈ ಕಾರಣದಿಂದ ಅಂತದಲ್ಲಿ उन विषय भोगों से, ಆ ವಿಷಯ ಭೋಗಗಳಿಂದ ಬಿಡುಗಡೆ ಪ್ರಾಪ್ತಿ ಮಾಡಿಕೊಳ್ಳೋದು ಬಹಳ ಕಠಿಣ ಆಗಿ ಬಿಡುತ್ತದೆ. ಹೆಂಗ್ ಮಾಡೋದು ಹೇಳ್ರಿ? ಅದಕ್ಕೆ 5 ಇಂದ್ರಿಯಗಳ ಉದಾಹರಣೆಗಳನ್ನು ಕೊಟ್ಟರಲ್ಲ. 5 ಇಂದ್ರಿಯಗಳ ಉದಾಹರಣೆ ಕೊಡ್ತಾ ಇರುವಾಗ 5 ಪ್ರಾಣಿಗಳ ಉದಾಹರಣೆ ಕೊಟ್ಟರಲ್ಲಿ. ಸ್ಪರ್ಶನೇಂದ್ರಿಯಗೆ ಏನು? ಆನೆ. ಸ್ಪರ್ಶನೇಂದ್ರಿಯಗೆ ಆನೆ. ರಸನೇಂದ್ರಿಯಗೆ ಮೀನು. ರಸನೇಂದ್ರಿಯಗೆ ಯಾವುದು? ಮೀನು. ಗ್ರಹಣೇಂದ್ರಿಯಗೆ ದುಂಬಿ. ಗ್ರಹಣೇಂದ್ರಿಯಗೆ ದುಂಬಿ. ಚಕ್ಷುಂದ್ರಿಯಗೆ ಪತಂಗ. ಪತಂಗ ಲೈಟ್ ಹುಳ ಅಂತ ಹೇಳ್ತೀವಿ ಅದಕ್ಕೆ. ಮತ್ತು ಕರ್ಣೇಂದ್ರಿಯಗೆ ಜಿಂಕೆ. ಹೀಗೆ 5 ಪ್ರಕಾರದ ಇಂದ್ರಿಯಗಳಿಗೆ 5 ಪ್ರಕಾರದ ಪ್ರಾಣಿಗಳು ತನ್ನ ಪ್ರಾಣವನ್ನು ಕಳ್ಕೊಂಡ್ಬಿಡ್ತಾವ ಮೋಹಿತರಾಗಿ. इसलिए आत्मदर्शी बुद्धिमान पुरुष विषय भोगों को उदासीनता यानी बेमन से होकर भोगता है. ಆತ್ಮದರ್ಶಿ, ಆತ್ಮವನ್ನು ನೋಡಿರುವಂತ ಬುದ್ಧಿಮಾನ್ ಪುರುಷ, ಆತ್ಮದ ಅನುಭವ ಮಾಡ್ಕೊಳ್ತಾ ಇರುವಂತ ಬುದ್ಧಿಮಾನ್ ಪುರುಷ ಏನ್ ಮಾಡ್ತಾ ಇರ್ತಾನಂತಂದ್ರ ವಿಷಯ ಭೋಗಕ್ಕೂ, ಆ ವಿಷಯ ಭೋಗಗಳಲ್ಲಿ ಉದಾಸೀನಾಗಿ. ಯಾವ ರೀತಿ? ಉದಾಸೀನ್, ಬೇಮನ್, ಮನಸ್ಸಿಲ್ಲ ಅಲ್ಲಿ, ಅದನ್ನು ಭೋಗಿಸಬೇಕನ್ನುವಂತ ಮನಸ್ಸು ಇಲ್ಲ.
ಮನಸ್ಸು ಇಲ್ಲದೆ ಕೂಡ ಅದನ್ನ ಏನ್ ಮಾಡ್ತಿರ್ತಾರ, ಭೋಗಿಸ್ತಾ ಇರ್ತಾರ, ಉದಾಸೀನಾಗಿ ಅದನ್ನ ಭೋಗಿಸ್ತಿರ್ತಾರ. ಯಾರು ಆತ್ಮದ ಅನುಭವ ಮಾಡ್ಕೊಳ್ತಾರಂತ ಬುದ್ಧಿಮಾನ್ ಪುರುಷರು ಅಂದ್ರೆ ಮುನಿಗಳು, ತಿಳ್ಕೊಳ್ಬೇಕಿಲ್ಲಿ. ಉನ್ಮೇ ತನ್ಮಯ ನಹಿ ಹೋ ಪಾತಾ ಹೇ, ಅದರಲ್ಲಿ ತನ್ಮಯ ಆಗಲ್ಲ, ಅವರು ಲೀನ ಆಗೋದಿಲ್ಲ ಅದರಲ್ಲಿ. क्योंकि वह समझता है कि जैसे अग्नि में लकड़ियां डालने से अग्नि शांत नहीं होती. ಯಾವ ರೀತಿಯಪ್ಪ ಅಂತಂದ್ರೆ ಬೆಂಕಿಯಲ್ಲಿ ಇಂಧನಗಳನ್ನು ಹಾಕಿದಾಗ ಅಗ್ನಿ ಶಾಂತ ಆಗುವುದಿಲ್ಲ, ಅದೇ ರೀತಿ ವಿಷಯ ಭೋಗಂಕೋ ಭೋಗನೆ ಸೆ, ಈ ವಿಷಯ ಭೋಗಗಳನ್ನ ಭೋಗಿಸ್ತಾ ಇರುವಾಗ ಲಾಲ್ಸಾ ಭಿ ಶಾಂತ ನಹಿ ಹೋತಿ, ಆಸೆ ಕೂಡ ಏನಾಗಲ್ಲ, ಶಾಂತ ಆಗುವುದಿಲ್ಲ. यह तो विषय भोगों को त्याग कर देने पर ही शांत होती है. ಇದು ಶಾಂತ ಆಗೋದು ಯಾವಾಗ, ಆ ವಿಷಯ ಭೋಗಗಳ ಸಾಮಗ್ರಿಗಳನ್ನ ಏನು ಮಾಡಬೇಕು, ತ್ಯಾಗ ಮಾಡಬೇಕು, ಆವಾಗಲೇ ಇದು ಶಾಂತ ಆಗೋದು. ಆ ಬೆಂಕಿ ಸುಡ್ತಾ ಇರುವಂತ, ಸಣ್ಣ ಉರಿತಾ ಇರುವಂತ ಬೆಂಕಿಗೆ ಇಂಧನ ಹಾಕಿದರೆ ಮತ್ತಿಷ್ಟು ಜಾಸ್ತಿ ಉರಿಯುತ್ತೆ. ಆ ಬೆಂಕಿಗೆ ಇಂಧನನೇ ಹಾಕಬೇಡಿ ನೀವು, ಆ ಬೆಂಕಿಗೆ ನೀವು ಇಂಧನಗಳನ್ನೇ ಹಾಕಬೇಡಿ. ಆ ಬೆಂಕಿ ಸುಡುತ್ತೇನೆ ಮತ್ತೆ ಜೋರಾಗಿ ಉರಿತೇನ, ಇಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಉರಿಯುತ್ತೆ, ಅದು ಶಾಂತ ಆಗಿಬಿಡತ್ತೆ, ಹೌದಿಲ್ಲ ವ್ಯವನ? ಅದೇ ಪ್ರಕಾರ ಮನಸ್ಸು ಏನು ಬೇಡತ್ತಲ್ಲ, ಈ ಇಂದ್ರಿಯಗಳು ಏನು ಬೇಡ್ತಾವಲ್ಲ, ಅದಕ್ಕೆ ಯಾವುದೇ ವಸ್ತುಗಳನ್ನ ಕೊಡಬೇಡಿ. ಕೊಟ್ರೆ ಮತ್ತೆ ಜಾಸ್ತಿ ಆಸೆ ಬೆಳೀತಾ ಇರುತ್ತೆ, ಕೊಟ್ರೆ ಮತ್ತೆ ಇಷ್ಟ ಆಸೆಗಳು ಏನಾಗ್ತಿರ್ತಾವ, ಪ್ರಭಾವಶಾಲಿ ಆಗ್ತಿರ್ತಾವ, ಮತ್ತಿಷ್ಟು ಬೇಕು ಬೇಕು ಅಂತಿರ್ತಾವ. ಅದನ್ನ ಹೊಡೆದು ಕೂರಿಸೋದಲ್ಲಿ, ಅದನ್ನೇನು ಮಾಡೋದು, ಹೊಡೆದು ಕೂರಿಸೋದು. ಹೊಡೆದು ಕೂರಿಸಿದೀವಿ ಅಂತಂದ್ರೆ ಸುಮ್ಮನೆ ಕೂತ್ಕೊಳ್ತಾವ, ಇಲ್ಲದಿದ್ರ ನಾಟಕ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾವ. ಮನೇಲಿ ಮಕ್ಕಳು, ಮನೇಲಿರುವಂಥ ಸಣ್ಣ ಸಣ್ಣ ಮಕ್ಕಳು ಚಾಕ್ಲೇಟ್ ಬಿಸ್ಕಿಟ್ ಬೇಡ್ತಿರ್ತಾವ. ಅಮ್ಮಗೆ ಬಹಳ ಪ್ರೀತಿ ಹುಟ್ಟತ್ತೆ ಮಕ್ಕಳ ಮೇಲೆ. ಏನು ಮಾಡ್ತಾಳ, ಒಂದು ಚಾಕ್ಲೇಟ್ ತಂದು ಕೊಡ್ತಾಳ, ಇವತ್ತು ಒಂದು ಕೊಟ್ಟಳು, ನಾಳೆ ಮತ್ತೆ ಚಾಕ್ಲೇಟ್ ಬೇಕು ಚಾಕ್ಲೇಟ್ ಬೇಕು, ನಾಳೆ ಅಮ್ಮ ಮತ್ತೆ ಒಂದು ಕೊಟ್ಟಳು, ನಾಡಿಗೆ ಮತ್ತೆ ಚಾಕ್ಲೇಟ್. ಅದು ದಿನ ಅಭ್ಯಾಸ ಆಗಿಬಿಡ್ತದು. ಒಂದು ಇದ್ದಿದ್ದು ಚಾಕ್ಲೇಟಿಗೆ ಆಸೆ ಕಡಿಮೆ ಆಗ್ತಿಲ್ಲ, 2 ಬೇಕು ನನಗೆ ಇವತ್ತು, ನಾಳೆ ನನಗೆ 4 ಬೇಕು. ಆಸೆ ದುರಾಸೆಗೆ ಹೋಗ್ಬಿಡ್ತಾವ. ಆ ಕಾರಣದಿಂದ ಯಾವುದೇ ವಸ್ತುಗಳನ್ನ ಬೇಡ್ತಾ ಇರುವಂತಹ ಆ ಸಂದರ್ಭದಲ್ಲಿ ಆ ವಿಷಯ ವಾಸನೆಗಳನ್ನು ನಾವೇನು ಮಾಡ್ಬೇಕಂತಂದ್ರ ಹೊಡೆದು ಸುಮ್ಮನೆ ಅದನ್ನ ಕೂರಿಸ್ಲಿಕ್ಕೆ ಪ್ರಯತ್ನ ಪಡಬೇಕು. ಅರ್ಥ ಆಗ್ತಾ ಇದೆಯಾ? समझ रहे कि नहीं समझ रहे? पार्श्वनाथ जी समझ रहे हो तो समझ लो. उसी तरह विषय भोगों को भोगने से भोग लालसा भी शांत नहीं होती भैया. यह तो विषय भोगों को त्याग कर देने पर ही ಶಾಂತ ಹೋತಿ ಹೇ. ಆ ವಿಷಯ ಭೋಗಗಳನ್ನು ನಾವೇನು ಮಾಡಬೇಕು, ತ್ಯಾಗ ಮಾಡಿದ್ರೇ ಆ ಲಾಲಸೆಗಳು, ಆ ಆಸೆಗಳು, ಆ ಆಕಾಂಕ್ಷೆಗಳು, ಆ ಇಚ್ಛೆಗಳು ಇವೆಲ್ಲ ಏನಾಗ್ತವ, ಶಾಂತ ಆಗ್ತವ. ಬೇಡುವಂತ ಎಲ್ಲ ವಸ್ತು ಕೊಡ್ಕೊಂತ ಕೂತೀವಿ, ನಾವು ತ್ಯಾಗಿಗಳಾಗ್ತೀವಿ. ಹಾಗಾದ್ರೆ ಹೌದ್ರಿ, ತ್ಯಾಗಿಗಳಾಗ್ಲಿಕ್ಕೆ ಸಾಧ್ಯ ಇದೆ? ನಾವು ತ್ಯಾಗಿ ಅಂತ ಯಾವಾಗ ಅನ್ಕೊಳ್ಳೋದು ಹೇಳಿ ನೋಡೋಣ. ನಾವು ನಮಗೆ ತ್ಯಾಗಿ ಅಂತ ನೀವು ಅನ್ನೋದು ಯಾವಾಗ? ನಾವು ತ್ಯಾಗ ಮಾಡಿದಾಗ. ಸಿಕ್ಕಿದೆಲ್ಲ ಸರಿಯಾಗಿ ಹೊಡಿಕತ್ತೀವಿ ಅಂದ್ರೆ ಹೊತ್ಕೊಂಡು ಹೋಗಿ ಅನ್ನೋದು ಅವಾಗ. ಸಿಕ್ಕಿದೆಲ್ಲ ಹೊಡಿತಾ ಇದ್ದೀವಿ, ಸಿಕ್ಕಿದೆಲ್ಲ ತಿಂತಾ ಇದ್ದೀವಿ, ಸಿಕ್ಕಿದೆಲ್ಲ ಸ್ವೀಕಾರ ಮಾಡ್ತಾ ಇದ್ದೀವಿ, ಸಿಕ್ಕಿದೆಲ್ಲ ಭೋಗಗಳನ್ನ ಭೋಗಿಸ್ತಾ ಇದ್ದೀವಿ. ನಮಗೆ ತ್ಯಾಗಿ ಅನ್ಬೋದ ಯಾರಾದ್ರೂ ಅವಾಗ? ಯಾರಾದ್ರೂ ತ್ಯಾಗಿ ಅನ್ನಕ್ಕಾಗತ್ತೇನ್ರಿ? ಇಲ್ಲಪ್ಪ, ನಾವು ತ್ಯಾಗಿಗಳಲ್ಲ. ಅವಾಗ ನಮಗೆ ಭೋಗಿಗಳಂತ ಅಂತಾರ. ಅವಾಗ ನಾವು ಭೋಗಿಗಳಾಗ್ಲಿಕ್ಕೆ ಇಷ್ಟಪಡೋದಿಲ್ಲ, ನಾವು ತ್ಯಾಗಿಗಳಾಗ್ಲಿಕ್ಕೆ ಇಷ್ಟಪಡಬೇಕು. ಕೂತ್ಕೊಳ್ಳಕ್ಕೆ ಮರದ ಮೇಲೆ ಕೂತ್ಕೊಂಡ್ರೆ ದಡ್ಡು ಬೀಳತ್ತೆ. ಕೂತ್ಕೊಳ್ಳಕ್ಕೆ ಈ ಮರದ ಮೇಲೆ ಪ್ಲೌಡ್ ಮೇಲೆ ಕೂತ್ಕೊಂಡ್ರೆ ದಡ್ಡು ಬೀಳತ್ತೆ. ಅದಕ್ಕೆ ಸ್ಮೂತ್ವಾದ ಒಂದು ಸ್ಪಂಜ್ ತಂದು ಕೊಡ್ರಿ ಅಪ್ಪ ಕೂತ್ಕೊಳ್ಳಕ್ಕ. ಇದಾರೆ ಸ್ಪಂಜದ ಮೇಲೆ ಕೂತ್ಕೊಳ್ಳೋದು, ಅಥವಾ ಟವಲ್ ಹಾಸ್ಕೊಂಡು ಕೂತ್ಕೊಳ್ಳೋದು, ಅಥವಾ ಅನೇಕ ಪ್ರಕಾರದ ಉಪಯೋಗಗಳನ್ನು ತಗೊಂಡು ಕೂತ್ಕೊಳ್ಳೋದು ಕೆಳಗಡೆ. ಯಾಕೆ? ಮೆತ್ತಗಾಗಬೇಕು ಕೂತ್ಕೊಳ್ಳಕ್ಕೆ. ಮಲ್ಕೊಳ್ಳಕ್ಕೆ ಮೆತ್ತಗಬೇಕು, ಒರೆಸ್ಕೊಳ್ಳಕ್ಕೆ ನ್ಯಾಪ್ಕಿನ್ ಮೆತ್ತಗಬೇಕು,
ಅನೇಕ ಆಸೆ ಆಕಾಂಕ್ಷೆಗಳು ಬೆಳ್ಕೊಂತ 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 ಹೋಗ್ತಿರ್ತವ. ಈ ಪ್ರಕಾರದ ಆಸೆ ಆಕಾಂಕ್ಷೆಗಳು ನಿಮ್ಮ ತ್ಯಾಗ ಭಾವನೆಗಳಿಗೆ ಧಾಡಕ, ಅಂದ್ರೆ ನಿಮ್ಮ ತ್ಯಾಗ ಭಾವನೆಗೆ ನಿಮಗೆ ಘಾತಕ ಇದಾವ ಅಂತ ತಿಳ್ಕೊಳ್ಬೇಕು. ಏನ್ ಮಾಡೋದು ಹೇಳ್ರಿ, ಯೋಚನೆ ಮಾಡ್ರಿ, ಪ್ರಯತ್ನ ಮಾಡ್ರಿ, ತ್ಯಾಗ ಭಾವನೆಯನ್ನು ಪ್ರಕಟ ಮಾಡಿಕೊಳ್ಳಿ. ಸಂಸಾರಿ ಪ್ರಾಣಿ ಸುಖ ಕಿ ಆಕುಲತಾ ಮೇ ದುಃಖ ಪಾತಾ ಹೈ. ಸಂಸಾರಿ ಪ್ರಾಣಿ ಅಶೋಕನ್ನ ಸುಖ ಕಿ ಆಕುಲತಾ ಮೇ ದುಃಖ ಹಿ ಪಾತಾ ಹೈ. ಈ ಸಂಸಾರಿ ಪ್ರಾಣಿಗಳಿದಾವಲ್ಲ, ಈ ಸಂಸಾರಿ ಪ್ರಾಣಿಗಳು ಏನ್ ಮಾಡ್ತಾವ ಅಂತಂದ್ರ ಸುಖದ ಆಸೆ ಮಾಡ್ತಾ ಇದಾವ ಮತ್ತು ದುಃಖನ ಅನುಭವಿಸ್ತಾ ಇದಾವ. ಸುಖದ ಆಸೆ ಎಲ್ಲಿ ಮಾಡ್ತೀರಿ ಅಲ್ಲಿ ದುಃಖ ಖಂಡಿತ ಅನುಭವಿಸ್ತಾ ಇದ್ದೀರಾ. ಸುಖ ಕಿ ಚಾಹತಾ ಹೇ ಮೇ ದುಃಖ ಪಾತಾ ಹೇ. ಸುಖವನ್ನು ಬೇಡ್ತಾ ಇರುವಾಗ ದುಃಖದ ಅನುಭವ ಅಲ್ಲಿ ಆಗ್ತಾ ಇರತ್ತೆ. ಸುಖ ವ್ರತ ಸಂಯಮ ಸೆ ಪ್ರಾಪ್ತ ಹೋತಾ ಹೇ, ಪರದ್ರವ್ಯ ದುಃಖ ಕಾ ಕಾರಣ ಹೇ. ಸುಖ ಎದರಿಂದ ಸಿಗತ್ತೆ ನಿಮಗೆ? ಸುಖ ಸಿಗೋದು ವ್ರತ ಮತ್ತು ಸಂಯಮದಿಂದ ನಿಮಗೆ ಸುಖ ಸಿಗತ್ತೆ. ಪರದ್ರವ್ಯದಲ್ಲಿ ಮಾತ್ರ ದುಃಖನೇ ಸಿಗುತ್ತದೆ. परद्रव्य में दुख समाया है, परंतु मोह के कारण द्रव्य को आत्म द्रव्य स्वीकार कर लेने के कारण कष्ट का अनुभव करता है. परंतु सच्चा साधक पर में परिणत नहीं होता. साधक साधना के मार्ग पर खरा उतरता है. ಸಾಧಕರಲ್ಲಿ ಮತ್ತು ಶ್ರಾವಕರಲ್ಲಿ ಅಂತರ ಇಷ್ಟೇ ಇರೋದು. ಸಾಧಕರಲ್ಲಿ ಮತ್ತು ಶ್ರಾವಕರಲ್ಲಿ ಅಂತರ ಇರೋದೇನಂತಂದ್ರ, ಸಾಧಕ ತ್ಯಾಗದಲ್ಲಿ ಸುಖ ಅನುಭವಿಸ್ತಿರ್ತಾನ ಮತ್ತು ಶ್ರಾವಕ ಭೋಗದಲ್ಲಿ ದುಃಖ ಅನುಭವಿಸ್ತಾ ಇರ್ತಾನ. ಸುಖ ಇಲ್ಲ ಅಮ್ಮಲ್ಲಿ. ಸಾಧಕ ತ್ಯಾಗದಲ್ಲಿ ಸುಖ ಅನುಭವಿಸ್ತಾ ಇರ್ತಾನ ಮತ್ತು ಶ್ರಾವಕ ಭೋಗದಲ್ಲಿ ಸುಖ ಇದೆ ಅಂತ ಅನ್ಕೊಂಡು ದುಃಖದ ಅನುಭವ ಮಾಡ್ಕೊಳ್ತಾ ಇರ್ತಾನ. ಈ ಪ್ರಕಾರ ಇಲ್ಲಿ ತಿಳ್ಕೊಳ್ಬೇಕು. पवित्र मन वाला ही परिशह सहन कर सकता है, शुद्ध मन वाला उपसर्ग सह सकता है और अशुद्ध मन वाला उपसर्ग कर सकता है. ಬಹಳ ಸುಂದರವಾಗಿ ಹೇಳಿದ್ರಿ ಇಲ್ಲಿ. ಪವಿತ್ರವಾದ ಮನಸ್ಸನ್ನು ಧಾರಣೆ ಮಾಡಿಕೊಂಡಿರುವಂತಹ ಒಬ್ಬ ಸಾಧಕರೇ ಪರಿಶಯವನ್ನು ಸಹನೆ ಮಾಡಿಕೊಳ್ಳಕ್ಕೆ ಸಾಧ್ಯವಿದೆ. ಆಮೇಲೆ ಶುದ್ಧವಾದ ಮನಸ್ಸನ್ನು ಧಾರಣೆ ಮಾಡಿಕೊಂಡಿರುವಂತ ಆ ಸಾಧಕರು ಉಪಸರ್ಗಗಳನ್ನ ಸಹನೆ ಮಾಡಿಕೊಳ್ಳುವಂತ ಕೆಪಾಸಿಟಿ ಶಕ್ತಿ ಅವರಿಗೆ ಪ್ರಾಪ್ತವಾಗಿರುತ್ತೆ. ಶುದ್ಧವಾದ ಮನಸ್ಸನ್ನು ಧಾರಣೆ ಮಾಡಿಕೊಂಡವರು. ಮತ್ತು ಅಶುದ್ಧವಾದ ಮನಸ್ಸದವರು ಉಪಸರ್ಗನೇ ಮಾಡ್ತಿರ್ತಾರ, ಪರಿಶಹನೆ ಕೊಡ್ತಿರ್ತಾರ, ತೊಂದರೆನೇ ಕೊಡ್ತಿರ್ತಾರ, ಕಾಟಾನೇ ಕೊಡ್ತಿರ್ತಾರ. ಯಾರು? ಅಶುದ್ಧವಾದ ಮನಸ್ಸದವರು. ಮನಸ್ಸು ಹೇಗಿರ್ಬೇಕು? ಅದಕ್ಕ ಶುದ್ಧವಾಗಿರ್ಬೇಕು, ನಿರ್ಮಲವಾಗಿರ್ಬೇಕು. ಮನಸ್ಸು ಶುಭವಾಗಿರ್ಬೇಕು. ನಂದು ಒಳ್ಳೇದಾಗತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇನ್ನೊಬ್ರದಂತೂ ನಾವು ಕೆಟ್ಟದ್ದು ಯಾವತ್ತೂ ಮಾಡಲೇಬಾರದು ಅನ್ನುವಂಥ ಭಾವನೆ ಇರೋರಿಗೆ ಒಳ್ಳೇದಾಗ್ತಾ ಇರುತ್ತೆ. ನಂದು ಒಳ್ಳೇದಾಗಲಿ ಅಥವಾ ಬಿಡ್ಲಿ, ಇನ್ನೊಬ್ರದಂತೂ ಕೆಟ್ಟದ ಮನಸ್ಸಲ್ಲಿ ಭಾವನೆ ಮಾಡಲೇಬಾರದು. ಈ ಭಾವನೆ ಯಾವ್ದಿರುತ್ತಲ್ಲ ಆ ಭಾವನೆನೇ ಶುದ್ಧವಾದ ಮನಸ್ಸು ಅಂತ ತಿಳ್ಕೊಳ್ಬೇಕು. ನನ್ನ ಬೇಳೆ ಬೇಯಿಸೋದಕ್ಕೋಸ್ಕರ ಇನ್ನೊಬ್ರು ಒಲೆಯಲ್ಲಿ ನೀರು ಹಾಕ್ತೀವಲ್ಲ ಅವರು ಅಶುದ್ಧ ಮನಸ್ಸದವರು ಅಂತ ತಿಳ್ಕೊಳ್ಳೋದು. ಯಾರವರು? ಅಮ್ಮ, ಅಶುದ್ಧವಾದ ಮನಸ್ಸು. ನನ್ನ ಒಲೆಯಲ್ಲಿ ಬೇಳೆ ಬೇಯಿಸೋದಕ್ಕೋಸ್ಕರ ನಾವು ಇನ್ನೊಬ್ರು ಪಕ್ಕದವ್ರ ಅಕ್ಕಪಕ್ಕದವ್ರ ಮನೆಯಲ್ಲಿ ಹೋಗಿ ಒಲೆ ಮೇಲೆ ನಾವು ನೀರು ಹಾಕಿಬಿಡ್ತೀವಿ. ಯಾಕೆ? ನನ್ನ ಬೇಳೆ ಬೇಯಿಸೋದಕ್ಕೋಸ್ಕರ. ಅವ್ರ ಬೇಳೆ ಬೇಯದೆ ಹೋಗ್ಲ ಕಡೆ, ಅವ್ರ ಬೇಳೆ ಬೇಯೋದೇ ಬೇಡ, ನನ್ನ ಬೇಳೆ ಅಷ್ಟು ಮಾತ್ರ ಬೇಯಬೇಕು. ಅದಕ್ಕೆ ಅವರು ಒಲೆ ಹೊತ್ತಲೇಬಾರ್ದು, ಅವರು ಒಲೆ ಬೆಂಕಿ ಹಚ್ಚಲೇಬಾರ್ದು ಅನ್ನೋಂಥ ಭಾವನೆಯಿಂದ ಅವ್ರ ಒಲೆಯಲ್ಲಿ ನೀರು ಹಾಕಿಬಿಡ್ತೀವಿ ನಾವು. ಈ ರೀತಿ ಮನಸ್ಸಿಟ್ಟುಕೊಂಡವರು ಅಶುದ್ಧ ಮನಸ್ಸದವರು. ಅವರು ಉಪಸರ್ಗನೇ ಕೊಡ್ತಿರ್ತಾರ, ಇನ್ನೊಬ್ಬರಿಗೆ ತೊಂದರೆನೇ ಕೊಡ್ತಿರ್ತಾರ, ಇನ್ನೊಬ್ಬರಿಗೆ ಕಷ್ಟನೇ ಕೊಡ್ತಿರ್ತಾರ. ಅವ್ರ ಪ್ರವೃತ್ತಿನೇ ಆ ರೀತಿ ಇರುತ್ತೆ. ಯಾಕಂದ್ರೆ ಅಶುದ್ಧ ಮನಸ್ಸು ಅವ್ರದ್ದು ಅಶುದ್ಧ ಕ್ರಿಯೆನೇ ಮಾಡಕ್ ಹೇಳ್ತಾ ಇರತ್ತೆ. ಅಪವಿತ್ರವಾದ ಮನಸ್ಸು ಅವ್ರಿಗೆ ಅಂತ ಅಪವಿತ್ರ ಕಾರ್ಯನೇ ಮಾಡಕ್ ಹೇಳ್ತಾ ಇರತ್ತೆ. ಮನಸ್ಸಲ್ಲಿ ಏನಿದೆ ಅದೇ ಹೊರಗಡೆ ಬರ್ತಾ ಇರತ್ತೆ ನೋಡ್ರಿ. ಪಾರ್ಶ್ವತನ ಜೋ ಅಂದರ್ ಹೇ ಪ್ರಕಟ ವಹಿ ಹೋತಾ ಹೇ. ಒಳಗಡೆ ಏನಿದೆಯಲ್ಲ ಅದೇ ಹೊರಗಡೆ ಬರ್ತಾ ಇರತ್ತೆ. ಅದೇ ರೀತಿ ಹೊರಗಡೆ ಪ್ರವೃತ್ತಿ ಆಗ್ತಾ ಇರತ್ತೆ. ಅದೇ ರೀತಿ ಅವ್ರು ಹೊರಗಡೆ ಮಾಡ್ತಾ ಇರೋಂಥ ಕ್ರಿಯೆಗಳಾಗ್ತಿರ್ತಾವ ಅಂತ ತಿಳ್ಕೊಳ್ಬೇಕು ಇಲ್ಲಿ. ಇಂಗ್ಲಿಷದಲ್ಲಿ ಒಂದು ಮಾತಿದೆ. ಬಹಳ ವರ್ಷದ ಹಿಂದೆ ಅದನ್ನ ನಾನು ಕೇಳ್ಕೊಂಡಿದ್ದು. ಅದು ಅವಾಗ ನೆನಪಿಟ್ಕೊಂಡಿನ ಅದನ್ನ ನಾನು. ಸಿಂಪಲ್ ಲಿವಿಂಗ್ ಬಟ್ ಹೈ ಥಿಂಕಿಂಗ್ ಅಂತ ಹೇಳ್ತಾರ. ನಿಮ್ಮ ರಹನಿಮಾನ್, ನಿಮ್ಮ ಜೀವನ ಹೇಗಿರ್ಬೇಕಂದ್ರೆ ಸಿಂಪಲ್ ಆಗಿರ್ಬೇಕು.
ನೀವು ಬಟ್ಟೆ ಹಾಕೊಳ್ಳೋ ಬಟ್ಟೆ ಇರಲಿ, ನೀವು ತಿನ್ನೋ ಅನ್ನ ಇರಲಿ, ನಿಮ್ಮ ಜೀವನ ಬದುಕುವಂಥ ಬದುಕು ಶೈಲಿ ಇರಲಿ, ನೀವೆಲ್ಲ ಹೇಗಿರ್ಬೇಕಂದ್ರೆ ಸಿಂಪಲ್ ಆಗಿರಬೇಕು. ಹೇಗಿರಬೇಕು? ಸಿಂಪಲ್ ಆಗಿರಬೇಕು. ಮತ್ತು ವಿಚಾರಗಳು ಹೇಗಿರಬೇಕು? ಹೈ ಥಿಂಕಿಂಗ್, ವಿಚಾರಗಳು ಉಚ್ಚವಾಗಿರಬೇಕು. ಇದೇ ನಿಜವಾದ ಜೀವನ. ಆದ್ರೆ ನಾವೆಲ್ಲ ಏನಾಗಿದ್ದೀವಿ ಅಂತಂದ್ರೆ, ನಮ್ಮ ಪ್ರವೃತ್ತಿ ಯಾವ ರೀತಿ ಆಗಿದೆ ಅಂತಂದ್ರೆ, ನಮ್ಮ ವಿಚಾರಗಳು ಸಿಂಪಲ್ ಆಗಿದಾವ, ನಮ್ಮ ವಿಚಾರಗಳು ಹೇಗಿದಾವ? ಸಿಂಪಲ್ ಆಗಿದಾವ. ಮತ್ತು ನಮ್ಮದು ಜೀವನ ಬದುಕುವಂತ ಶೈಲಿ ಹೇಗಿದೆ? ಹೈಫೈ ಆಗಿಬಿಟ್ಟಿದೆ. ಯಾವ ರೀತಿ ಆಗಿದೆ? ತಿನ್ನಾಕ ಮನ್ಯಾಗ ಜೋಳ ಇಲ್ಲದ್ರೆ ಪರವಾಗಿಲ್ಲ, ಆದ್ರೆ ಮೈ ಮೇಲೆ ಹಾಕೊಳ್ಳುವಂತ ಬಟ್ಟೆ ಇಸ್ತ್ರಿ ಹಾಕೊಂಡಿದ್ದ, ಇಸ್ತ್ರಿ ಮಾಡಿದ್ದ ಹಾಕೊಳ್ಳೋರು ನಾವು. हाय की नाही हो? घरामध्ये खायला एक घास अन्न नसेल तर चालेल, परंतु आमचं राहणीमान कसं पाहिजे? उच्च लेवलचं पाहिजे. काय करायचं संतोषांना? ತಿನ್ನಾಕ ಮನ್ಯಾಗ ಅನ್ನ ಇಲ್ಲ, ಒಂದು ಹೊತ್ತದ ಅನ್ನ ಇಲ್ಲ, ಆದ್ರೆ ನಾವು ಬದುಕೋ ಶೈಲಿ ಹೇಗಿದೆ? ಬದುಕು ಶೈಲಿ ಉಚ್ಚ ಕೋಟಿ ಶೈಲಿ ಬದುಕ್ತಾ ಇದ್ದೀವಿ. ಅದರಿಂದ ನಿಮಗೆ ಸುಖ ಸಿಗಲ್ಲ. ಸುಖ ಸಿಗೋದು ಯಾವಾಗ? ನಿಮ್ಮ ವಿಚಾರಗಳಿಂದ ನಿಮಗೆ ಸುಖ ಸಿಗೋದಿದೆ. ನಿಮ್ಮದು ಒಳ್ಳೇದು ಯಾವಾಗ ಆಗೋದಂತಂದ್ರೆ ನಿಮ್ಮ ವಿಚಾರಗಳಿಂದ ನಿಮ್ಮದು ಒಳ್ಳೇದಾಗೋದಿದೆ. ನಿಮ್ಮ ವಿಚಾರನೇ ಕೆಟ್ಟದ್ದು ಅಂತಂದ್ರೆ ನೀವು ಎಷ್ಟೋ ಹೈಪಾವಾಗಿ ಜೀವನ ಬದುಕಿದ್ರು ಕೂಡ ಏನೂ ಪ್ರಯೋಜನ ಇಲ್ಲ. ದುಃಖಿನೇ ಇದ್ದೀರಿ ನೀವು. ಅಲ್ಲಿ ನೀವು ಇನ್ನೊಬ್ಬರಿಗೆ ತೋರ್ಸೋದ್ಗೋಸ್ಕರ ಬದುಕ್ತಾ ಇದ್ದೀರಾ, ನಿಮಗೋಸ್ಕರ ನೀವು ಬದುಕ್ತಾ ಇಲ್ಲ. ಅಲ್ಲಿ ಇನ್ನೊಬ್ಬರಿಗೆ ನಾನು ಏನು ಅಂತ ತೋರ್ಸೋದಕ್ಕೋಸ್ಕರ ಬದುಕ್ತಾ ಇದ್ದೀರಾ, ಆದರೆ ನಿಮಗೆ ನಿಜವಾಗಲೂ ಅದರಿಂದ ನಿಮಗೇನು ಪ್ರಯೋಜನ ಇಲ್ಲ. ಏನೂ ಪ್ರಯೋಜನ ಇಲ್ಲ, ಏನೇನೂ ಪ್ರಯೋಜನವಿಲ್ಲ. 16 ಆಗಸ್ಟ್ ಮೊನ್ನೆ ಆಯಿತು, ನಿನ್ನೆ ಆಯ್ತಲ್ಲ 16 ಆಗಸ್ಟ್, ನಿನ್ನೆ 16 ಆಗಸ್ಟ್ ಮಹಾರಾಷ್ಟ್ರದಲ್ಲಿ ಹಸೂರ್ ಅಂತ ಒಂದು ಊರು ಬರುತ್ತೆ. ಹಸೂರ್ ಅಂತ ಒಂದು ಊರು ಬರುತ್ತೆ. ನಮ್ಮ ಪೂರ್ವಾಶ್ರಮದ ಈ ಶರೀರಕ್ಕೆ ಜನ್ಮ ಕೊಟ್ಟಿರುವಂಥ ಸ್ಥಾನ ಅದು. ಆ ಊರಲ್ಲಿ ಒಬ್ರು ಬಾಬಾ ಸಾಹೇಬ್ ಕುಚನೂರೆ ಅಂತ ಒಬ್ರು ಅಡ್ವೊಕೇಟ್ ಆಗಿ ಹೋಗಿದ್ದಾರೆ. 34-35ನೇ ವರ್ಷಕ್ಕೆ ಅವ್ರದ್ದು ಮರಣ ಆಯಿತು. 34-35 ವರ್ಷಕ್ಕೆ ಅವ್ರದ್ದು ಮರಣ ಆಯಿತು. ಆ 34-35 ವರ್ಷದಲ್ಲಿನೇ ಅವರು ಮಾಡುವಂಥ ಸಾಧನೆ ಮಾಡಿದಾರಲ್ಲ, ಆ ಸಾಧನೆ ಇನ್ನೂ ತನಕ ಮತ್ತು ಮುಂದೆ ತನಕ ಅದು ಹಾಗೆ ಇರುತ್ತೆ. ಇವಾಗೇನು ಕೊಲ್ಲಾಪುರ, ಸಾಂಗ್ಲಿ, ಬೆಳಗಾಂ ಡಿಸ್ಟಿಕ್ದಲ್ಲಿ, ಬಾಗಲಕೋಟೆ ಡಿಸ್ಟಿಕ್ದಲ್ಲಿ ಆ ಭಾಗದಲ್ಲಿ ಏನು ವೀರ್ ಸೇವಾದಲ್ಲಿ ಹುಡುಗರು ಅಂತ ನಾವು ನೋಡ್ತೀವಿ, ಗುರುತಿಸ್ತಿರ್ತೀವಿ. ನೀವು ಮಸ್ತಕಾಭಿಷೇಕ ಸಮಯದಲ್ಲಿ ನೋಡಿರಲ್ಲ ಹುಡುಗರನ್ನ. ವೀರ್ ಸೇವಾದಲ್ಲಂತ ಆ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದವ್ರೆ ಅವರು. ಅಡ್ವೊಕೇಟ್ ಆಗಿದ್ರು ಅವರು, ದೊಡ್ಡ ವಕೀಲರವರು ಇದ್ರೂ ಸಹ ಅವ್ರ ಜೀವನ ಹೇಗಿತ್ತಪ್ಪ ಅಂತಂದ್ರೆ ಸಿಂಪಲ್ ಅಂದ್ರೆ ಸಿಂಪಲ್. ಯಾವುದು ಅಲ್ಲಿ ಹೈಫೈ ಇಲ್ವೇ ಇಲ್ಲ. ಒಂದು ಬಿಳಿ ಶರ್ಟು, ಬಿಳಿ ಪ್ಯಾಂಟು, ತಲೆ ಮೇಲೆ ಗಾಂಧಿ ಟೋಪಿ. ಒಂದು ಬಿಳಿ ಪ್ಯಾಂಟು, ಒಂದು ಬಿಳಿ ಶರ್ಟು, ಅದು ಸಿಂಪಲ್. ಮತ್ತೆ ಒಂದು ಗಾಂಧಿ ಟೋಪಿ. ಅವರನ್ನು ನೋಡಿದ್ರೆ ಯಾರು ಇವ್ರನ್ನ ವಕೀಲ್ ಅಂತ ಅನ್ನೋರೇ ಇಲ್ಲ. ಅವರನ್ನ ನೋಡಿದ್ರೆ ಅವರಿಗೆ ಯಾರು ಇವರು ವಕೀಲ್ ಅಂತ ಅನ್ನೋರೇ ಇಲ್ಲ. ಸಿಂಪಲ್, ಒಬ್ಬ ಎಲ್ಲೇ ರೈತ ಬಂಧನ ತಂತಿರ್ಬೋದು, ಆ ರೀತಿ ಸಿಂಪಲ್ ಆಗಿರ್ತದೆ ಅವ್ರ ಬದುಕು ಅವ್ರದ್ದು. ಆದರೆ ಅವ್ರ ವಿಚಾರಗಳು ಇನ್ನೂ ತನಕ ಬದುಕಿದಾವ, ಅವ್ರ ವಿಚಾರಗಳು ಇನ್ನೂ ತನಕ ನಡೀತಾ ಇದಾವ, ಮುಂದೆ ಸಹ ನಡೀತಾವ. ಅವರು ಮಾಡಿರುವಂಥ ಸಾಧನೆ ಇದೆಯಲ್ಲ, ಜೈನ ಧರ್ಮದಗೋಸ್ಕರ, ಜೈನ ಧರ್ಮದ ಯುವಕರಿಗೋಸ್ಕರ, ಅದು ಸ್ಪೀಚ್ಲೆಸ್, ಬಾಯಿಂದ ಹೇಳಲಿಕ್ಕಾಗಲ್ಲ, ಶಬ್ದಗಳಿಲ್ಲ ಆ ಸಾಧನೆಗೆ ಅವ್ರದ್ದು. ಅಂಥ ಸಾಧನೆಗಳನ್ನು ಮಾಡಿದ್ದಾರೆ. ಇರಬೇಕಾದ್ರೆ ಹೀಗಿರಬೇಕು. ಜೀವನ ಏಕದಮ್ ಸಿಂಪಲ್ ಆಗಿ ಬದುಕ್ತಾ ಇದ್ರು. ಆದರೆ ಅವ್ರ ವಿಚಾರಗಳು ಇದ್ವಲ್ಲ, ಅವು ಕೋಟಿ ಕೊಟ್ಟರು ಅದಕ್ಕೆ ಬೆಲೆ ಬಾಳಕ್ಕಾಗಲ್ಲ. ಅಂಥ ವಿಚಾರಗಳು ಅವ್ರ ಹತ್ರ ಇದ್ದು. ಆ ವಿಚಾರವನ್ನು ನಾವು ಇವತ್ತು ಏನು ಮಾಡಬೇಕು? ನಮ್ಮಲ್ಲಿ ಆ ಭಾವನೆಗಳನ್ನು ಪ್ರಕಟ ಮಾಡ್ಕೊಳ್ಬೇಕು, ಆ ವಿಚಾರಗಳನ್ನು ನಮ್ಮಲ್ಲಿ ಪ್ರಕಟ ಮಾಡ್ಕೊಳ್ಬೇಕು. ಕಾಣಿಸೋದಕ್ಕೋಸ್ಕರ ಬದುಕೋದು ಬೇಡ ಏನ್ರಿ ಸಂತೋಷನ್ನ? ಕಾಣಿಸೋದಕ್ಕೋಸ್ಕರ ಬದುಕೋದು ಬೇಡ, ಅನುಭವಿಸೋದಕ್ಕೋಸ್ಕರ ಬದುಕೋಣ. ಏನು ಅನುಭವಿಸೋದು? ವಿಷಯ ಭೋಗಗಳನ್ನು ಅನುಭವಿಸೋದು. ಏನು ಅನುಭವಿಸೋದು? ಆತ್ಮೀಯ ಸುಖಗಳನ್ನು ಅನುಭವಿಸೋದಕ್ಕೋಸ್ಕರ ನಾವು ಬದುಕೋಣ. ನೋಡ್ರಿ, ವಿಚಾರ ಮಾಡ್ರಿ. ಬಹಳ ಸುಂದರವಾದ ಮನಸ್ಸಲ್ಲಿ ಹೇಳ್ತಿದ್ರ, ಪವಿತ್ರ ಮನಸ್ಸೆ ಕಹಾ ಗಯಾ, ಪವಿತ್ರ ಮನಸ್ಸೆ ಕಹಾ ಗಯಾ ಉಪಸರ್ಗ ಕೇವಲ ಜ್ಞಾನ ಪ್ರದಾನ ಕರ್ತಾ ಹೇ.
ಅದನ್ನು ಉಪಸರ್ಗಗಳನ್ನು ಸ್ವೀಕಾರ ಮಾಡ್ಕೊಳ್ಳೋರು ಹೇಗಿರ್ತಾರೆ ಅಂತಂದ್ರೆ, ಪವಿತ್ರ ಮನಸ್ಸಿನಿಂದ ಅದನ್ನ ಸ್ವೀಕಾರ ಮಾಡ್ಕೊಂಡ್ರ ಅಂತಂದ್ರೆ ಅವ್ರಿಗೆ ಕೇವಲ ಜ್ಞಾನ ಪ್ರಾಪ್ತ ಆಗುತ್ತದೆ. ನಮಗೂ ಎಲ್ಲರಿಗೂ ಕೇವಲ ಜ್ಞಾನ ಪ್ರಾಪ್ತಿ ಆಗಲಿ ಅನ್ನೋಂಥ ಭಾವನೆ ನಾವು ಮಾಡ್ತಾ ಇರಬೇಕು. ಪವಿತ್ರತಾ ಸಮ್ಯಕ್ ದರ್ಶನ್ ಸೆ ಆತಿ ಹೇ. ಮತ್ತು ಪವಿತ್ರತೆ ಇದರಿಂದ ಬರುತ್ತೆ ಜಯಂತಿಯಮ್ಮ, ಸಮ್ಯಕ್ ದರ್ಶನದಿಂದ ಪವಿತ್ರತೆ ನಮಗೆ ಪ್ರಾಪ್ತವಾಗ್ತಾ ಇರುತ್ತೆ. और ಪರಿಚಯ ಸಹನ करने की ಶಕ್ತಿ ಚಾರಿತ್ರ ದೇತಾ ಹೇ. ಮತ್ತು ಪರಿಚಯಗಳನ್ನ ಸಹನೆ ಮಾಡುವಂತ ಶಕ್ತಿ ಅದರಿಂದ ಪ್ರಾಪ್ತ ಆಗತ್ತಪ್ಪ ಅಂತಂದ್ರ ಅದು ಚಾರಿತ್ರದಿಂದ ಪ್ರಾಪ್ತ ಆಗ್ತಾ ಇರುತ್ತೆ. ಪರಿಚಯ ಮುನಿಗೆ ಹೋತೆ ಹೇ, ಶ್ರಾವಕಕ್ಕೆ ನಹಿ. ಪರಿಚಯಗಳು ಯಾರಿಗೆ ಆಗ್ತಿರ್ತಾವ? ಮುನಿಗಳಿಗೆ ಆಗ್ತಿರ್ತಾವ, ಶ್ರಾವಕರಿಗೆ ಇಲ್ಲ. ಜೋ ಪರಿಚಯ ಸೆ ಡರ್ತಾ ಹೇ ವಹ ಮುನಿ ದೀಕ್ಷಾ ಗ್ರಹಣ ನಹಿ ಕರ್ ಸಕ್ತಾ ಹೇ. ಯಾರು ಕಷ್ಟಗಳಿಗೆ ಹೆದರ್ತಾರಲ್ಲ, ಸಂತೋಷನ್ನ, ಯಾರು ಕಷ್ಟಗಳಿಗೆ, ಪರಿಚಯಗಳಿಗೆ, ತೊಂದರೆಗಳಿಗೆ ಹೆದರ್ತಾರಲ್ಲ ಅವ್ರು ಯಾವತ್ತೂ ಮುನಿ ದೀಕ್ಷಾ ತಗೊಳ್ಳಕ್ಕೆ ಸಾಧ್ಯನೇ ಇಲ್ಲ. ನಾನು ತಗೊಳ್ತೀನಿ ಅಂತ ಹೇಳೋರು ಅಲ್ಲೇ ಕೂತ್ಕೊಂಡ್ಬಿಡ್ತಾವ. ತಗೊಳ್ತೀನಿ ಅಂತ ಹೇಳೋರು ಯಾವತ್ತು ದೀಕ್ಷಾ ತಗೊಳ್ಳೋರು ಬಾಯಲ್ಲಿ ಯಾವತ್ತೂ ಹೇಳಲ್ಲ ನಾನು ದೀಕ್ಷಾ ತಗೊಳ್ತೀನಂತ. ಜಿನವಾನಿ ಮುಂದೆ ಕೂತ್ಕೊಂಡಿದ್ದೀನಿ, ಜಿನವಾನಿ ಮೇಲೆ ಸ್ಪರ್ಶ ಮಾಡಿ ಹೇಳ್ತೀನಿ ನಿಮಗೆ, ನಾನು ದೀಕ್ಷಾ ತಗೊಳ್ಳೇಬೇಕಂತ ಮನೆ ಬಿಟ್ಟು ಹೋಗಲಾಗಿದ್ದೆ. ಏನ್ ಅಶೋಕಣ್ಣ, ದೀಕ್ಷಾ ತಗೊಳ್ಳೇಬೇಕಂತ ನಾನು ಮನೆ ಬಿಟ್ಟು ಚಂದ್ರಪ್ರಭು ಸಾಗರ ಮಹಾರಾಜರ ಜೊತೆಗೆ ಹೋಗಲಾಗಿದ್ದೆ. ನಾನು ಸುಮ್ಮನೆ ಟೈಮ್ ಪಾಸ್ ದಿನಗಳನ್ನ ಕಳೆಯೋದಕ್ಕೋಸ್ಕರ ಹೋಗಿದ್ದೆ ಅವ್ರ ಜೊತೆಗೆ. ಏನು ದಿನಗಳನ್ನ ಕಳೆಯೋದಕ್ಕೋಸ್ಕರ ಅಂತ ಮಹಾರಾಜರ ಜೊತೆಗೆ, ಚಂದ್ರಪ್ರಭು ಸಾಗರ ಮಹಾರಾಜರ ಜೊತೆಗೆ ಹೋಗಿದ್ದೆ. ಆ ಮಹಾರಾಜರ ಹತ್ರ ಹೋಗಿ ಅವ್ರ ಚರ್ಯ, ಅವ್ರ ಸಾಧನೆ, ಅವ್ರ ವಿಚಾರಗಳು, ಅವ್ರ ಪ್ರವಚನಗಳು, ಅವ್ರ ಸ್ವಾಧ್ಯಾಯಗಳು, ಅವ್ರ ಜ್ಞಾನಗಳು, ಅವ್ರ ಚಾರಿತ್ರ, ಅವ್ರಲ್ಲಿರುವಂತಹ ಸಮ್ಯಕ್ ದರ್ಶನ ರೂಪಿ ಶ್ರದ್ಧೆ, ಇವೆಲ್ಲವನ್ನು ನೋಡಿ ನನ್ನ ಮನಸ್ಸು ಪರಿವರ್ತನ ಆಯ್ತು. ದೀಕ್ಷಾಕ್ಕಿಂತ ಮುಂಚೆ ಬಹಳ ಇಲ್ಲ, ದೀಕ್ಷಾಕ್ಕಿಂತ ಮುಂಚೆ ಬರೀ 10 ದಿವಸ ಅಷ್ಟೇ ದೀಕ್ಷಾ ತಗೊಳ್ಳೋದು ನನ್ನ ಮನಸ್ಸಲ್ಲಿ ಬಂದಿರೋದು. ಎಷ್ಟ ಜಿನವಾನಿದಲ್ಲಿ 10 ದಿವಸ ದೀಕ್ಷಾ ತಗೊಳ್ಳೋಕ್ಕಿಂತ ಮುಂಚೆ ಬರೇ 10 ದಿವಸ, ದೀಕ್ಷಾ ತಗೊಳ್ಳೋಕ್ಕಿಂತ ಮುಂಚೆ ಬರೇ 10 ದಿವಸ ಅಷ್ಟೇ ದೀಕ್ಷಾ ತಗೊಳ್ಬೇಕು, ಮುನಿ ಆಗ್ಬೇಕಂತ ನನ್ನ ಮನಸ್ಸಲ್ಲಿ ಬಂದಿದ್ದು. ಮುನಿ ಆಗ್ಬೇಕಂತ ನಾನು ಯಾವತ್ತೂ ಮನೆ ಬಿಟ್ಟು ಹೋಗೇ ಇಲ್ಲ. 10 ದಿವಸ ಮುಂಚೆ ಮಾತ್ರ ನಾನು ದೀಕ್ಷಾ ತಗೊಳ್ಬೇಕಂತ ಮನಸ್ಸಲ್ಲಿ ಬಂತು. ದೀಕ್ಷಾ ತಗೊಂಡು ಹೊರಗಡೆ ಹೋಗಿ ಬಿಟ್ವಿ. ಮತ್ತೆ ದೀಕ್ಷಾ ತಗೊಳ್ತೀನಿ ಅಂತ ಮನ್ಯಾಗ ಕೂತಾರಲ್ಲ ಅವ್ರದ್ದು ಯಾವತ್ತು ದೀಕ್ಷಾ ಹೇಳ್ರಿ ಆಗೋದೈತೆ? ಏನ್ ಮಾಡೋದು ನೋಡ್ರಪ್ಪ, ವಿಚಾರ ಮಾಡ್ರಿ. जो परिचय से डरता है वह मुनि दीक्षा ग्रहण नहीं कर सकता है. ಯಾರು ಪರಿಚಯಗಳಿಗೆ ಹೆದರ್ತಾರಲ್ಲ ಅವ್ರು ಯಾವತ್ತೂ ಮುನಿ ದೀಕ್ಷಾ ತಗೊಳ್ಳಕ್ಕೆ ಸಾಧ್ಯವಿಲ್ಲ. ವೈರಾಗಿ ಪುರುಷ ಹರ ಕಷ್ಟ ಸಹನ करने में ಸಮರ್ಥ ಹೋತಾ ಹೇ. ಮತ್ತು ವೈರಾಗ್ಯ ದೃಢವಾಗಿರುತ್ತಲ್ಲ, ಆ ವೈರಾಗ್ಯ ದೃಢವಾಗಿರುವಂತಹ ವ್ಯಕ್ತಿ, ಆ ಪುರುಷರಿಗೆ ಅನೇಕ ಪ್ರಕಾರದ, ಎಲ್ಲಾ ಪ್ರಕಾರದ ಕಷ್ಟಗಳನ್ನ ಸಹನ ಮಾಡುವಂತ ಆ ಕೆಪಾಸಿಟಿ, ಆ ಸಾಮರ್ಥ್ಯ ಅವರಿಗೆಲ್ಲಿ ಪ್ರಕಟ ಆಗಿರುತ್ತದೆ. ಆ ಪ್ರಕಾರ ಆ ಪರೀಕ್ಷೆಗಳನ್ನು ಸಹನೆ ಮಾಡುವಂಥ ಕೆಪಾಸಿಟಿ ನಮಗೂ ಎಲ್ಲರಿಗೂ ಪ್ರಾಪ್ತವಾಗಲಿ ಅಂತ ಭಾವನೆ ಇಟ್ಕೊಂಡು ಓಂ ನಮಃ ಮಹಾವೀರ ಭಗವಾನ್ ಕಿ. बोधि समाधि परिणाम शुद्धि स्वात्मोपलब्धि शिव सौख्य सिद्धि चिंतामणिं चिंतित वस्तु दाने त्वामंद्यमानस्य ममस्तु देवी. नमो अरिहंतानं नमो सिद्धानं नमो आयर्यानं नमो उवज्जायानं नमो लोये सव्वसाहुनं. जय बोलो द्वादशांग जिनवानी माता की जय.